सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ದೇವಿ ದುರ್ಗೆ ಲಲಿತಾ ತ್ರಿಪುರ ಸುಂದರಿ ತಾನು ಅಲ್ಲಿಂದ ಮೇಲೆ ಚಲಿಸುವುದಕ್ಕೆ ಜೀವಿ ಹಂಬಲಿಸಿದಾಗ ಅದಕ್ಕೆ ಶಕ್ತಿಯನ್ನ ಕೊಟ್ಟು ಅದು ಮೇಲೆ ಮೇಲೆ ಸಾಗುವುದಕ್ಕೆ ಆಕೆ ಪ್ರೇರಣೆಯನ್ನ ನೀಡ್ತಾಳೆ ಅನ್ನುವುದನ್ನು ನಾವು ಗಮನಿಸಿದ್ವಿ. ಹಾಗೆ ಮೂಲಾಧಾರದವರೆಗೆ ಮುಟ್ಟದೆ ಯಾಂತ್ರಿಕವಾಗಿ ಉಸಿರಾಡ್ತಾ ಉಸಿರು ಒಳಗೆ ಬಂತು ಹೊರಗೋಯ್ತು, ಊಟ ಮಾಡಿದ್ವಿ, ತಿಂಡಿ ತಿಂದ್ವಿ, ನಿದ್ದೆ ಮಾಡಿದ್ವಿ, ಮೇಲೆದ್ವಿ, ಮತ್ತೆ ಮಾಮೂಲಿಯಂತೆ ಹಸಿವು ಬಾಯಾರಿಕೆ ಇದರ ಒಳಗೆ ಜೀವನ ಕಳೀತಾ ಇದ್ದಾಗ ಜೀವಕ್ಕೆ ಮೂಲಾಧಾರ ಅನ್ನೋದೊಂದಿದೆ, ಇದಕ್ಕಿಂತ ಮೀರಿದ ಅಮೃತ ಅನ್ನೋದೊಂದಿದೆ ಅನ್ನುವುದರ ಅರಿವಿಲ್ಲದಂತೆ ಜೀವನ ಕಳೀತಾ ಇರುತ್ತೆ. ಯಾವಾಗ ಈ ನಾವು ಊಟ ಮಾಡುವಂತಹ ಊಟಕ್ಕಿಂತ ಮೀರಿದ ಮತ್ತೊಂದು ಅಮೃತ ಇದೆ, ಈ ಊಟ ಈಗ ಊಟ ಮಾಡಿದ ಕಾಲು ಗಂಟೆ ಅರ್ಧ ಗಂಟೆ ಮುಗಿದೋಯ್ತು, ಹೊಟ್ಟೆ ಮತ್ತೆ ಹಸಿವಾಗುತ್ತೆ, ಮತ್ತೆ ಊಟ ಮಾಡ್ಬೇಕನ್ಸುತ್ತೆ. ಹಾಗೆ ಮತ್ತೆ ಮತ್ತೆ ಬೇಕು ಅನ್ನುವ ಹಂಬಲವನ್ನ ಕೊಡುವಂತ ಊಟ ಇದು. ಹಾಗಾಗಿ ಊಟ ಮಾಡಿದ ಕ್ಷಣದಲ್ಲಿ ತೃಪ್ತಿ ಅಷ್ಟೇ, ಮತ್ತೆ ಸ್ವಲ್ಪ ಕಾಲಕ್ಕೆ ಇದು ಬೇಕು ಅನ್ನೋ ಭಾವನೆಯನ್ನ ಕೊಡುವಂಥದ್ದು. ಆದ್ರೆ ಆ ಅಮೃತ ಅನ್ನುವುದನ್ನ ಒಂದು ಬಾರಿ ಸೇವಿಸಿದರೆ ಮತ್ತೆ ನಮಗೆ ಹಸಿವು ಬಾಯಾರಿಕೆಗಳ ಬಾಧೆ ಇಲ್ಲ ಅನ್ನುವಂಥ ಒಂದು ವಿಶಿಷ್ಟವಾದ ಅಮೃತ ಇದೆಯಪ್ಪ ಅನ್ನುವ ಅರಿವನ್ನ ತಂದುಕೊಡೋದೇ ಒಂದು ದೊಡ್ಡ ವಿಷಯ. ಹಾಗೆ ಆ ಅರಿವು ನಮಗೆ ಯಾವುದರಿಂದ ಉಂಟಾಗುತ್ತೆ, ಯಾರು ಅದನ್ನ ಅನುಭವಿಸಿದ್ದಾರೆ ಅಂಥ ಸಜ್ಜನರ ನಡುವಿನಲ್ಲಿ ಸಂಚಾರ ಮಾಡ್ತಾ, ಅಂಥ ಸಜ್ಜನರ ಬಳಿಯಲ್ಲಿ ಹೋಗ್ತಾ, ಅವರ ಒಂದು ಮಾತಾಡ್ತಾ, ಸುಮ್ಮನೆ ಅವ್ರ ಜೊತೆ ಇದ್ರೆ ಸಾಕು, ಅವರಿಂದ ನಾವೇನು ಕೇಳೋದು ಪಡ್ಕೊಳ್ಳೋದು ಏನು ಬೇಡ, ಅಂಥ ಮಹಾತ್ಮರ ಜೊತೆಯಲ್ಲಿದ್ರೆ ತಾನೇ ಗೊತ್ತಾಗುತ್ತೆ ಒಂದು ದಿವಸಕ್ಕೆ ಇದು ಒಂದು ಅಮೃತವನ್ನ ನಾನು ಇವರೇನೋ ಅನುಭವಿಸಿದ್ದಾರೆ ಆದ್ರಿಂದಲೇ ಹೀಗೆ ಶಾಂತರಾಗಿರ್ತಾರೆ, ಇವರೇನೋ ಅನುಭವಿಸಿದ್ದಾರೆ ಆದ್ರಿಂದಲೇ ತೃಪ್ತಿಯಾಗಿರ್ತಾರೆ, ಈ ಒಂದು ಭಾವ ನಮ್ಮೊಳಗೆ ಬಂದು ಅದನ್ನ ನಾವು ಪಡಿಬೇಕು ಅನ್ನುವಂತಹ ಪ್ರೇರಣೆ ದೊರಕಿ ಇದೆಲ್ಲಾನು ಯಾವುದು ಮೂಲಾಧಾರದಲ್ಲಿ ಮಲಕೊಂಡಿದೆಯಲ್ಲ ಅದು ಚೂರ್ 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 ಚೂರು ಏಳ್ತಾ ಇದೆ ಅನ್ನುವುದಕ್ಕೆ ಗುರುತು. ನನಗೂ ಅದು ಬೇಕು ಅನ್ನುವ ಭಾವನೆ ಬಂದಾಗ ಅದು ಸ್ವಲ್ಪ ಹೀಗೆ ಮಾಡ್ತು ಅಂತ ಅರ್ಥ. ಹಾಗೆ ಆ ಭಾವನೆಯಿಂದ ಈಗ ನಾವೆಲ್ಲ ಬಂದು ಕೂತ್ಕೊಂಡಿದ್ದೇವೆ, ನಾವು ಅದನ್ನು ಪಡ್ಕೊಳ್ಬೇಕು ಅಂತ ಆ ಭಾವನೆ ಬಂದಿರೋದೇ ಮೂಲಾಧಾರದ ಜಾಗೃತಿ ದೇವಿಯ ಕೃಪೆಯಿಂದ ಆಗಿದೆ ಅನ್ನೋದರ ಅರ್ಥ. ಹಾಗೆ ಅದು ಮೇಲೆ ಏರ್ತಾ ಏರ್ತಾ ತಾನು ಸ್ವಾಧಿಷ್ಠಾನವನ್ನ, ಮಣಿಪೂರವನ್ನ, ಅನಾಹತವನ್ನ, ವಿಶುದ್ಧಿಯನ್ನ ದಾಟಿ ದಾಟಿ ಸಾಗುವುದಕ್ಕೆ ಬೇಕಾದ ಶಕ್ತಿಯನ್ನ ತುಂಬುತ್ತಾ, ನಾವು ಹಿಂದೆ ನೋಡಿದಂತೆ ಒಂದೊಂದು ಸಿಲಿಂಡರ್ ಉರಿದು ಕೆಳಗೆ ಬಿದ್ದಷ್ಟು ಮೇಲೆ ಇರುವ ಶಕ್ತಿ ಹೇಗೆ ಜಾಸ್ತಿ ಆಗುತ್ತೆ, ಹಾಗೆ ಆ ತಾಯಿಯ ಶಕ್ತಿಯನ್ನ ಪಡೀತಾ ಮೇಲೇರ್ತಾ ಏರ್ತಾ ಬಂದಾಗ ಇಲ್ಲಿಯವರೆಗೆ ನಾವೇನ್ ಅನ್ಕೊಂಡಿದ್ವಿ, ಈ ಶರೀರ ನಾನು ನನ್ನದು ಅಂದ್ಕೊಂಡಿದ್ವಿ. ಈಗ ಗೊತ್ತಾಯ್ತು ಈ ಶರೀರ ನಾನಲ್ಲ, ಶರೀರ ನನ್ನದಲ್ಲ, ಅದು ಒಂದು ನೆಲೆ. ಅಲ್ಲಿಂದ ಈಗ ಮೇಲಕ್ಕೆ ಬಂದ್ವಿ. ಹಾಗೆ ಮೇಲಕ್ಕೆ ಬಂದಾಗ ಏನಿತ್ತು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ನಾನು ಅಂತ ತಿಳ್ಕೊಂಡಿದ್ವಿ. ಅದೇ ಯಾಕೆಂದ್ರೆ ಅದು ಕಾಣ್ತಾ ಇಲ್ಲ, ಈಗ ಶರೀರ ಕಾಣ್ತಾ ಇದೆ. ಶರೀರ ಕಾಣ್ತಾ ಇರೋದ್ರಿಂದ ಇದು ನಾನು ಅಂತ ಅನ್ಕೊಂಡ್ರೆ ಅಲ್ಲ ಅಂತ ಹೇಳಕ್ಕೆ ಪ್ರೂಫ್ ಇದೆ. ಯಾಕೆ ಅಂದ್ರೆ ಇದನ್ನ ನಾನೇನಂತೀನಿ, ನನ್ನ ಕೈ ಅಂತೀನಿ, ಇದನ್ನ ನಾನೇನಂತೀನಿ, ನನ್ನ ಮೊಬೈಲ್ ಅಂತೀನಿ. ಮೊಬೈಲ್ ನಾನಾ? ಅಲ್ಲ. ಹಾಗೆ ನನ್ನ ಕೈ ಅಂದಾಗ ಕೈ ನಾನಾ? ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕೆ? ಇದು ನಾನಲ್ಲ, ನನ್ನ ಮೊಬೈಲ್ ಅಂದ್ರೆ ನನಗಿಂತ ಇದು ಬೇರೆ ಅಂತ ಗೊತ್ತು. ಹಾಗೆ ನನ್ನ ಅನ್ನುವುದು ನಾನು ಅನ್ನುವುದಕ್ಕಿಂತ ಬೇರೆ ಅನ್ನೋದು ಗೊತ್ತಾಯ್ತು. ಆದ್ರಿಂದ ನಾನು ಅನ್ನೋದು ಈ ಶರೀರ ಅಲ್ಲ ಅನ್ನೋದಂತೂ ಗೊತ್ತಾಯ್ತಲ್ಲ. ಇದನ್ನು ಸುಲಭವಾಗಿ ಅಂದ್ರೆ ಸ್ವಲ್ಪ ಪ್ರಯತ್ನದಿಂದ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ ನಮಗ್ ಕಾಣಲ್ಲ. ಆದ್ರಿಂದ ನಾವು ಅದನ್ನ
ನಾನು ಅಂತ ತಿಳ್ಕೊಂಡಿದ್ದೇವೆ. ನಾನು ಯೋಚನೆ ಮಾಡ್ತೀನಿ, ನಾನು ಚಿಂತನೆ ಮಾಡ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ, ನಾನು ತಿಳಿಸ್ತೀನಿ, ಇದೆಯಲ್ಲ. ಆದ್ರಿಂದ ಅದನ್ನ ನಾವು ನಾನು ಅನ್ಕೊಂಡಿದ್ರೆ ಅದೂ ಕೂಡ ಯಾವಾಗ ಅನಾಹತವನ್ನ ದಾಟುವಂತೆ ಶಕ್ತಿಯನ್ನ ತಾಯಿ ತುಂಬಿಕೊಡ್ತಾಳೆ, ಆಗ ವಿಷ್ಣು ಗ್ರಂಥಿ, ಅದೇ ವಿಷ್ಣು ಗ್ರಂಥಿ ಅದನ್ನ ಭೇದಿಸಿ ಮತ್ತೆ ಮೇಲಕ್ಕೆ ಬಂದಾಗ ಲೋಕವನ್ನೆಲ್ಲ ತುಂಬಿಕೊಂಡು ಪ್ರತಿಯೊಂದು ಜೀವನು ಏನ್ ಹೇಳುತ್ತೆ, ನಾನು, ತನ್ನನ್ನ ಏನಂತ ಹೇಳ್ಕೊಳ್ಳುತ್ತೆ, ನಾನು. ಆ ನಾನು ಅನ್ನುವುದನ್ನ ನಾವೇನಂತ ಕರೆದಿದ್ದೇವೆ, ವಿಶ್ವ. ಅದೇ ನಿದ್ದೆಗೆ ಹೋದಾಗ ಅದೇ ನಾನು ಅನ್ನುವುದು ನಿದ್ರಾ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ಏನಂತ ಕರೀತಾರೆ, ತೈಜಸ ಅಂತ ಕರೀತಾರೆ. ಅದೇ ಗಾಢ ನಿದ್ರೆ. ಎಂಥ ನಿದ್ರೆ ಅಂದ್ರೆ ಗೊತ್ತೇ ಇಲ್ಲ, ನನಗೊಂದು ಶರೀರ ಇದೆ, ನನಗೊಂದು ಮನೆ ಇದೆ, ನಾನು ನಮ್ಮ ಮನೆಯಲ್ಲಿ, ನಮ್ಮ ರೂಮಲ್ಲಿ, ನಮ್ಮ ಮಂಚದ ಮೇಲೆ ನಾನು ಮಲ್ಕೊಂಡಿದ್ದೀನಿ, ನಾನು ಅಂತ ಒಂದಿದ್ದೀನಿ, ಏನೂ ಗೊತ್ತಿಲ್ಲ. ಕಣ್ಣು ಬಿಟ್ಟಾಗ ಅಂದ್ರೆ ಇನ್ನೊಂಚೂರು ಎಚ್ಚರ ಆಗ್ತಾ ಇದೆ ಎನ್ನುವಾಗ ಹೀಗೀಗ ಹೋಯ್ತು ನನ್ನ ಮಂಚ, ಈ ರೂಮು, ಇದು ಅಂತ ಒಂಚೂರು ಎಚ್ಚರ ಆಗುತ್ತೆ, ಸ್ವಿಚ್ ಎಲ್ಲಿದೆ, ಈ ರೀತಿ ಗೊತ್ತಾಗುತ್ತೆ. ಹಾಗೆ ಆ ರೀತಿ ಇದೆಯಲ್ಲ, ಅಂದ್ರೆ ಏನು ಗೊತ್ತಿಲ್ಲ. ಶರೀರ ಅನ್ನೋದೊಂದಿದೆ, ನಾನು ಆ ಶರೀರದಲ್ಲಿ ನಾನು ಅನ್ನೋದೊಂದಿದೆ, ನನ್ನದು ಅಂತ ಒಂದು ಮನೆ ಇದೆ, ನನ್ನದು ಒಂದು ಮಂಚ, ಏನು ಗೊತ್ತಿಲ್ಲದ ಸ್ಥಿತಿ ಇದೆಯಲ್ಲ, ಅದನ್ನ ಪ್ರಾಜ್ಞ ಅಂತ ಕರೀತಾರೆ. ಆ ಪ್ರಾಜ್ಞಾನೂ ನಾನಲ್ಲ. ಯಾವುದು ವಿಶ್ವ, ಯಾವುದು ತೈಜಸ, ಯಾವುದು ಪ್ರಾಜ್ಞ ಅಂತ ಇದೆ, ಅದೂ ನಾನಲ್ಲ ಅನ್ನುವಂಥ ಒಂದು ಜ್ಞಾನವನ್ನು ಉಂಟು ಮಾಡುತ್ತಲ್ಲ, ಅದು ರುದ್ರ ಗ್ರಂಥಿ ವಿಭೇದಿನಿ. ಇದಿಷ್ಟು ಕೂಡ ನಾವು ಜ್ಞಾನದಿಂದ ಪಡ್ಕೊಳ್ಳುವಂಥದ್ದು. ಅಂದ್ರೆ ಎಲ್ಲಕ್ಕೂ ಪರಮಾತ್ಮನ ಕೃಪೆನೆ, ಆ ದೇವಿ ಕೃಪೆನೆ. ಆ ಪರಮಾತ್ಮನ ಕೃಪೆಯಿಂದ, ದೈವಿ ಕೃಪೆಯಿಂದ ಹೀಗೆ ಮೇಲೆ ಏರ್ತಾ ಏರ್ತಾ ಬಂದಾಗ ಅಲ್ಲಿಂದ ಮುಂದಿನ ನೆಲೆಯನ್ನ ನಾವು ಮುಟ್ಟಿದಾಗ, ಅನುಭವಿಸಿದ ಆ ಸಹಸ್ರಾರವನ್ನ ಮುಟ್ಟಿದಾಗ ಪಡೆದ ಅಮೃತ, ಅದರ ಕಡೆಗೆ ನಮ್ಮ ಗಮನ ಇರಬೇಕು ಅನ್ನುವುದನ್ನ ನಾವೀಗ ನೋಡ್ತಾ ಇದ್ದಿದ್ದೇನಾಗಿತ್ತು, ತಟಿಲ್ಲತ. ಯಾವಾಗ ಈ ಒಂದು ಚೈತನ್ಯ ಈ ಎಲ್ಲವನ್ನ ಭೇದಿಸಿಕೊಳ್ಳುತ್ತಾ ಸಹಸ್ರಾರಕ್ಕೆ ಬಂದು ಸಹಸ್ರಾರವನ್ನ ಹೀಗೆ ಕುಟ್ಟಿತು, ಆಗ ಅದು ಚುಚ್ಚಿದ ಹಾಗೆ. ಅಂದ್ರೆ ಇದು ಕಲೆಕ್ಟೆಡ್ ಇತ್ತು, ಇಲ್ಲಿ ಏನಿತ್ತು, ನೀರಿನ ಚೀಲ ಒಂದಿತ್ತು, ತಂಪಾದ ನೀರಿನ ಚೀಲ, ಅದಕ್ಕೊಂದು ಚುಚ್ತಾ ಇದ್ದಂಗೆ ಅಲ್ಲಿದ್ದ ನೀರೆಲ್ಲ ಮೈ ಮೇಲೆ ಬಿತ್ತು. ಹಾಗೆ ಈ ಮೂಲಾಧಾರದಿಂದ ಈಗ ನಾವು ಹೇಳಿದ್ವಲ್ಲ, ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಏರ್ತಾ ಬಂದ ಅದು ಇದನ್ನ ಕುಟ್ಟಿತು. ಕುಟ್ಟುತ್ತಾ ಇದ್ದ ಹಾಗೆ ಮೈ ಮೇಲೆಲ್ಲ ಬಿದ್ದಿದ್ದೇನು, ಅಮೃತ. ಆ ಅಮೃತದ ರಸ, ಆ ಅಮೃತದ ರಸವನ್ನ ಆಸ್ವಾದನೆ ಮಾಡಿದ ಮೇಲೆ ಮತ್ತೆ ಇನ್ನೇನು ಬಾಕಿ ಉಳಿಯೋದಿಲ್ಲ, ಇನ್ನೇನು ಬೇಕಿಲ್ಲ ಜೀವನದಲ್ಲಿ. ಅಥವಾ ಜೀವನ ಅನ್ನೋದೇ ಇಲ್ಲ, ಶರೀರ ಇದೆ, ಶರೀರ ಇದೆ, ಶರೀರ ಇರೋದ್ರಿಂದ ಊಟ ಮಾಡ್ತೀವಿ, ತಿಂತೀವಿ, ನೋಡ್ತೀವಿ, ಮಾಡ್ತೀವಿ ಎಲ್ಲ. ಗೀತೆಯಲ್ಲಿ ಗೀತಾಚಾರ್ಯ ಹೇಳ್ತಾನೆ, ಗಚ್ಚನ್ನ ಶೃಣ್ವನ್ನ ಸ್ಪೃಶನ್ನ ಜಿಘ್ರನ್ನ, ಅಂದ್ರೆ ಉಸಿರಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನಿದ್ದೆ ಮಾಡ್ತಾ, ಎಲ್ಲ ಮಾಡ್ತಿದ್ದಾನೆ. ಆದ್ರೆ ಯಾವುದರ ಕಡೆ ಅವನ ಮನಸ್ಸಿಲ್ಲ. ಎಲ್ಲಿದೆ, ಅಲ್ಲಿದೆ, ಅಲ್ಲಿದೆ, ಅಲ್ಲೇ ಇದೆ. ಅದನ್ನ ಮಹಾಸಕ್ತಿ. ನಾವು ಹಾಗೆ ಚಲಿಸಿದ ಆ ಚೈತನ್ಯ ಏನನ್ನ ನೋಡಿದ್ವಿ ನಾವು, ತಟಿಲ್ಲತಾ ಸಮರುಚಿ. ಅದು ನಮ್ಗೆ ಕಾಣ್ತಾ ಇಲ್ಲ. ಯಾವುದು ಒಳಗೆ ಮೂಲಾಧಾರದಿಂದ ಈಗ ನಾವು ಹೇಳಿದ್ವಲ್ಲ, ನಮ್ಮ ಒಂದು ನೆಲೆ ಏನಿದೆ, ನನಗೂ ಅದು ಬೇಕು ಅನ್ನೋದಿದೆ. ಆ ಬೇಕು ಅನ್ನೋದಕ್ಕೆ ನಾನು ಸಾಧನೆ ಮಾಡ್ತೀನಿ, ಪ್ರಯತ್ನ, ಅಯ್ಯೋ ಆಗಲ್ಲಪ್ಪ ನಂಗೆ ಕಷ್ಟ ಅಂದ್ಬಿಟ್ಟು ಒದರ್ಕೊಂಡ್ ಬಿಟ್ರೆ, ಬೇಡ ನಾನು ಪಡ, ಅವರೆಲ್ಲ ಊಟ ಮಾಡ್ಕೊಂಡು ನೆಮ್ಮದಿಯಾಗಿಲ್ವಾ, ನಮ್ಗೆ ಯಾಕೆ ಬೇಕು, ಅವ್ರು ಯಾರು ಬೇಕಂದ್ ಮಾಡ್ಕೊಳ್ಳಿ ಅಂತ ಇದ್ಬಿಡ್ತೀವಿ ಅಂದ್ರೆ ಇರಬಹುದು. ಅವಾಗ ಏನ್ ಮಾಡ್ಬೇಕು, ಮತ್ತೆ 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 ಇಲ್ಲಿ ಬರ್ತಾನೆ ಇರ್ಬೇಕು. ಇಲ್ಲಿ ಬರೀ ಸುಖ ಇದೆಯಾ, ಬರೀ ಊಟ ತಿಂಡಿ ನಿದ್ದೆ ಇದೆಯಾ? ಇಲ್ಲ. ಎಷ್ಟು ಕಷ್ಟ ಇದೆ, ಎಷ್ಟು ನೋವಿದೆ, ಎಷ್ಟು ನಲಿವಿದೆ, ಎಲ್ಲ ಇದೆ. ಅದರಿಂದ ನಾನು ಹೊರಗೆ ಬರ್ಬೇಕಾದ್ರೆ ಬೇಡಪ್ಪ, ಇನ್ನೊಂದು ಸಲ ನಾನು ಈ ಶರೀರನ ತಗೊಳ್ಬಾರ್ದು ಅನ್ನುವಂಥದ್ದು ಬಂದ್ರೆ ಆಗ ಇದೇನಾಗುತ್ತೆ, ಮೇಲೆ ಮೇಲೆ ಏರುವ ಪ್ರಯತ್ನಕ್ಕೆ ಮನಸ್ಸು ಮಾಡುತ್ತೆ. ಅಷ್ಟಿದ್ರೆ ಸಾಕು. ಇದೆಲ್ಲ ನಾವು ಮಾಡಿದ್ದಲ್ಲ. ಯಾವ್ದೆಲ್ಲ ಹೇಳಿ, ಬ್ರಹ್ಮಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ. ಅಯ್ಯೋ ನಂಗೆ ಏನು ಗೊತ್ತಾಗ್ತಿಲ್ಲ, ಇದು ಯಾಕೆ ಸುಮ್ಮನೆ ತಲೆ ಬೋರ್ ಹಿಡಿಸ್ತಾರೆ, ನಾವೇನು ಅನ್ಕೋಬೇಕಾಗಿಲ್ಲ. ಕಿವಿ ಮೇಲೆ ಬೀಳ್ತಾ ಇದ್ರೆ ಅದು ತಾನೇ ಕೆಲಸ ಮಾಡ್ತಾ ಹೋಗುತ್ತೆ, ತಾನೇ ಅದು ಮೇಲೆ ನಡ್ಕೊಳ್ಳುತ್ತೆ. ಅದೆಲ್ಲ ಯಾರಿಂದ? ಪರಮಾತ್ಮನ ಕೃಪೆಯಿಂದ ನಡೆಯುತ್ತೆ.
ಇದು ಒಂದಿದೆ ಅಂತ ನಮ್ಮ ಅರಿವಿಗೆ ಬರ್ತಾ ಇದ್ರೆ ಸಾಕು. ಹಾಗೆ ನಾವು ಅದು ಏರ್ತಾ ಹೋಯ್ತಲ್ಲ, ಅದು ಹಾಗೆ ಹೋಗುವುದು ನಮಗೆ ಕಾಣಲ್ವಲ್ಲ, ಅದು ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ತಟಿಲ್ಲತಾ ಸಮರುಚಿ, ಮಿಂಚು ಆಕಾಶದಲ್ಲಿ ಕಪ್ಪು ಮೋಡದ ಮಧ್ಯದಲ್ಲಿ ಮಿಂಚು ಮಿಂಚಿದಾಗ ಹೇಗಿರುತ್ತೆ ಹಾಗೆ ಒಳಗಡೆ ಹೀಗನ್ಸುತ್ತೆ. ಅದ್ ಮೇಲೆದ್ದ ತಕ್ಷಣ ಮೈಯೆಲ್ಲ ಜುಮ್ ಅನ್ನುತ್ತೆ, ಶಾಕ್ ಹೊಡೆದಂತೆ ಆಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಅದರಿಂದ ತಟಿಲ್ಲತಾ ಸಮರುಚಿ, ಅದು ಎಲ್ಲಿವರೆಗೂ ಹೋಗುತ್ತೆ? ಷಟ್ ಚಕ್ರೋಪರಿ, 6 ಚಕ್ರಗಳನ್ನು ಮೀರಿದ ನೆಲೆಯಲ್ಲಿ ಹೋಗಿ ಅದು ನಿಂತುಕೊಳ್ಳುತ್ತೆ. ಹಾಗೆ ಮೂಲಾಧಾರದಿಂದ ಅದು ಸಂಚರಿಸ್ತಾ ಹೋಗುತ್ತಲ್ಲ, ಹಾಗೆ ಹೋಗುವಾಗ ಅದರ ಗುರಿ ಎಲ್ಲಿರಬೇಕು? ಅಲ್ಲೇ ಇರಬೇಕು. ಅದನ್ನ ಮಹಾಸಕ್ತಿ ಅಂತ ಕರೀತಾರೆ, ಮಹಾ ಆಸಕ್ತಿ. ಈಗ ನಾವು ಯಾವ್ಯಾವುದೋ ನೋಡಿದ್ವಲ್ಲ, ಯಾವುದು? ಬ್ರಹ್ಮಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ ಅಂತ ಹೇಳಿದ್ವಲ್ಲ. ಹಾಗೆ ನಾವು ಗ್ರಂಥಗಳನ್ನ ಭೇದಿಸಿಕೊಳ್ತಾ ಹೋಗುವಾಗ ನಮಗೆ ಇದೆಲ್ಲ ಯೋಗ ಸೂತ್ರದಲ್ಲಿ ಪತಂಜಲಿಗಳು ಹೇಳಿದ್ದಾರೆ. ಒಂದೊಂದನ್ನ ನಾವು ಪ್ರಯತ್ನ ಮಾಡೋದು ಬೇಕಿಲ್ಲ, ನಾವು ಸುಮ್ಮನೆ ಮಾಡ್ಕೊಳ್ತಾ ಹೋದರೂ ಸಿದ್ಧಿಗಳು ತನ್ನಿಂದ ತಾನೇ ಬರುತ್ತೆ. ಹಾಗೆ ಸಿದ್ಧಿಗಳು ಬಂದಾಗ ಅದರ ಕಡೆಗೆ ಗಮನ ಹರಿಸದೆ ನಮ್ಮ ಗಮನ ಎಲ್ಲಿರಬೇಕು? ಅಲ್ಲಿರಬೇಕು. ಆ ನನ್ನ ಮನೆ ಅಲ್ಲಿದೆ, ನಾನು ಅಲ್ಲಿ ಮುಟ್ಟವರೆಗೆ ಯಾರನ್ನು ನೋಡಲ್ಲ, ನನ್ನ ಗುರಿ ಅದು ಅನ್ನುವ ಹಾಗೆ. ಇದಕ್ಕೆ ನಾವು ಉದಾಹರಣೆ ಏನ್ ತಗೊಳ್ಬಹುದಂದ್ರೆ, ನಮ್ಗೆ ಆಫೀಸ್ಗೆ ಹೋಗ್ಬೇಕಾಗಿದೆ, ಕಾಲೇಜ್ಗೂ ಏನೋ ನಮ್ಮ ಡ್ಯೂಟಿಗೆ ನಾವು ಹೋಗ್ಬೇಕಾಗಿದೆ, ಇಲ್ಲ ಮಾರ್ಕೆಟ್ಗೆ ಹೋಗ್ಬೇಕಾಗಿದೆ ಅರ್ಜೆಂಟು, ಯಾರನ್ನೋ ಅಲ್ಲಿ 10:30 ಭೇಟಿ ಆಗ್ತೀವಿ ಅಂತ ಹೇಳಿದೀವಿ, 10 ಗಂಟೆ ಬಸ್ಸು ಮಿಸ್ ಆದ್ರೆ ನಮಗ್ ಬಸ್ ಇಲ್ಲ. ಯಾವುದೇ ಲೌಕಿಕವಾದ್ದೇ ತಗೊಳ್ಳಿ, ವೃತ್ತಿಪರವಾದ್ದೇ ತಗೊಳ್ಳಿ, ಯಾವುದೇ ತಗೊಳ್ಳಿ, ಒಂದು ಅರ್ಜೆಂಟ್ ಕೆಲಸ ಇದೆ, ಮನೆಯಿಂದ ಬಿಟ್ವಿ, 10ಕ್ಕೆ 2 ನಿಮಿಷ ಇದೆ, 10ಕ್ಕೆ ಬಸ್ ಬಂದ್ಬಿಡುತ್ತೆ, ಓಡಿ ಬರ್ತಾ ಇದೀವಿ ಮನೆಯಿಂದ ಬರ್ಬೇಕಾದ್ರೆ. ರಿರಿ ನಾವು ಅದ್ರ ಕಡೆ ಗಮನನೇ ಕೊಡಲ್ಲ, ರೀ ಅಂದಿದ್ದು ಗೊತ್ತಿಲ್ಲ, ಕಾ ಅಂದಿದ್ದು ಗೊತ್ತಿಲ್ಲ, ಓಡ್ತಿದೀವಿ. ಬಸ್ ಹತ್ತೋವರೆಗೆ ನಮಗೆ ಗಮನ ಎಲ್ಲೂ ಇಲ್ಲ. ಬಸ್ ಹತ್ತಿದ ಮೇಲೆ ಅವ್ರು ರೀ ಅಂದಿದ್ದು ಗೊತ್ತಾಗಿದೆ, ಆದ್ರೆ ಅವಾಗ ಗೊತ್ತಾಗಿಲ್ಲ, ಅಯ್ಯೋ ಅವ್ರು ಯಾರೋ ರೀ ಅಂದ್ರು, ನಾನು ತಿರ್ಗೆ ನೋಡ್ಲಿಲ್ವಲ್ಲ, ಯಾಕೆ ಹೋಗುದ್ರೋ ಏನೋ. ಬಸ್ ಹತ್ತಿದ ಮೇಲೆ ಗೊತ್ತಾಗತ್ತೆ ತಾನೆ. ಅಂದ್ರೆ ಈ ತರದ್ದು ನಮ್ಮ ಜೀವನದಲ್ಲಿ ಅನುಭವ ಇದೆ ತಾನೆ. ಅಂಥ ಒಂದು ಆಸಕ್ತಿ ಹಾಗಿರಬೇಕು ಅಲ್ಲಿ. ಅಂದ್ರೆ ಬೇರೆಯವ್ರೀಗ ಬ್ರಹ್ಮಗ್ರಂಥಿ ಹೋಯ್ತು ಅಂದಾಗ ಬೇರೆ ಒಂದು ಬಲ ಇದೆ, ಅದನ್ನ ಪತಂಜಲಿಗಳೇ ಯೋಗ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಅಂತ ಕೇಳಿದ್ರೆ, ಸ್ಥಾನಿ ಉಪನಿಮಂತ್ರಣೆ, ಅದು ಒಂದು ಸೂತ್ರ. ಸ್ಥಾನಿ ಅಂದಾಗ ಈಗ ಬ್ರಹ್ಮಗ್ರಂಥಿ ಎನ್ನುವುದು ಒಂದು ಜಾಗ. ಯಾವುದದು ಜಾಗ? ನಾವು ನೋಡಿದ್ದು ಮಣಿಪುರ ಅಂತ ನೋಡಿದ್ವಿ. ಹಾಗೆ ಅನಾಹತ ಅನ್ನುವುದು ಒಂದು ಜಾಗ, ಅದು ವಿಷ್ಣು, ಆ ಜಾಗನ ನೋಡಿದ್ವಿ. ಅಲ್ಲಿ ಸ್ಥಾನಿ ಅಂದ್ರೆ ಆ ಸ್ಥಾನದಲ್ಲಿ ಒಬ್ಬ ಇದ್ದಾನೆ, ಆ ಒಬ್ಬ ಇದಾನಲ್ಲ ಅವನು ಕರಿತಾನೆ, ಬನ್ನಿ ಬನ್ನಿ, ನಾನ್ ನಿಮ್ಗೆ ಈ ಶಕ್ತಿ ಕೊಡ್ತೀನಿ, ನಾನ್ ನಿಮ್ಗೆ ಆ ಶಕ್ತಿ ಕೊಡ್ತೀನಿ, ನೋಡಿ ನೋಡಿ ಇಲ್ಲಿ ಸಿದ್ಧರು ಎಷ್ಟು ಚೆನ್ನಾಗಿದ್ದಾರೆ, ಎಂಥ ಸುಂದರ ತ್ರಿಪುರ ಸುಂದರಿಯರಿದ್ದಾರೆ, ಇವರು ನರ್ತನ ಮಾಡಿ ನಿಮ್ಮನ್ನ ಆಕರ್ಷಿಸ್ತಾರೆ. ನಾನು ಹೇಳ್ತಾ ಇಲ್ಲ, ಪತಂಜಲಿಗಳು ಬರೆದಿದ್ದಾರೆ, ಅದಕ್ಕೆ ವ್ಯಾಸ ಭಾಷ್ಯ ಇದೆ, ಇದೇ ಅಕ್ಷರಶಃ ಬರೆದಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ವೀಣೆ ನುಡಿಸ್ತಾ ಇದ್ದಾರೆ, ಅವರ ಸೌಂದರ್ಯ ಹೇಗಿದೆ, ಹೀಗೆ ಎಲ್ಲರೂ ಕರೀತಾರೆ. ಆದರೆ ನಮ್ಮ ಗಮನ ಎಲ್ಲಿರ್ಬೇಕು? ಸ್ಥಾನಿ ಉಪನಿಮಂತ್ರಣೆ. ಆ ಸ್ಥಾನದಲ್ಲಿರುವವರು ನಮ್ಮನ್ನ ಕರೆದರೆ ನಮ್ಮ ಗಮನ ಎಲ್ಲಿರ್ಬೇಕು? ಅಲ್ಲೇ ಇರಬೇಕು. ಸಂಘ ಮತ್ತೆ ನಮಗೆ ಅದರ ಕುರಿತು ಆಸಕ್ತಿ ಬರಬಾರದು. ಯಾವುದರ ಕುರಿತು? ಸಿದ್ಧರ, ಯಕ್ಷರ, ಗಂಧರ್ವರ, ಕಿನ್ನರರ, ಯಾರ ಕುರಿತು ನಮಗೆ ಆಸಕ್ತಿ ಬರಬಾರದು. ಯಾರ ಕುರಿತು ಆಸಕ್ತಿ ಇರಬೇಕು ಅಂದ್ರೆ, ನಾವು ಎಲ್ಲಿ ಹೋಗ್ಬೇಕು ಅನ್ಕೊಂಡಿದೀವಿ ಅಲ್ಲೇ. ಈಗ ಬಸ್ ಹಿಡಿಬೇಕು ಅಷ್ಟೇ, ಯಾರ ಕಡೆ ನಮ್ ಗಮನ ಇಲ್ಲ. ಮಗುನೇ ಅಮ್ಮ ಅಮ್ಮ ನಾನು ಬರ್ತೀನಿ ಅಂತ ಓಡ್ ಬರ್ತಿದ್ರು, ಮಗು ಓಡ್ ಬರ್ತಿದೆ, ಅಯ್ಯೋ ಬಸ್ಸು ಹಿಡಿದು ಬಿಡ್, ಯಾವುದು ನಮಗ್ ನಿಗ ಇಲ್ಲ. ನಮ್ಮ ಗಮನ ಹೇಗಿದೆ ಅದೇ ರೀತಿಯಲ್ಲಿ ಅದೇನಾಗ್ಬೇಕು? ಸಂಘ, ಅಂಟು ಇಲ್ಲ, ಸ್ಮಯ, ಗರ್ವ. ನೋಡು, ನನ್ನಾಗೋಷ್ಟೊತ್ತಿಗೆ ಬ್ರಹ್ಮ ಕರ್ದ, ನನ್ನಾಗೋಷ್ಟೊತ್ತಿಗೆ ವಿಷ್ಣು ಕರ್ದ, ನಾನು ಎಂಥ ಬಲ ಸಂಪನ್ನ, ನಾನೆಂಥ ಅಂತ ಆಯಾ ಸಿದ್ಧಿಗಳನ್ನ ಪಡೆದಾಗ ನಮ್ಮೊಳಗೆ ಗರ್ವ ಬರುತ್ತಲ್ಲ, ಅದು ಬರಬಾರದು. ಸಂಘಸ್ಮಯ ಅಕರಣಂ, ಸ್ಥಾನಿ ಉಪನಿಮಂತ್ರಣೆ, ಸಂಘಸ್ಮಯ ಅಕರಣಂ. ಸ್ಮಯ ಅಂದ್ರೆ ಗರ್ವ, ಸಂಘ ಅಂದ್ರೆ ಸಂಘ. ಈ ಹೇಳಿದ್ನಲ್ಲ, ಬ್ರಹ್ಮ ನನ್ನ ಕರೀತಾ ಇದ್ದಾನೆ, ವಿಷ್ಣು ನನ್ನ ಕರೀತಾ ಇದ್ದಾನೆ ಅಂತ ಹಾಗ ಮಾಡಿಕೊಳ್ಳದೆ
ಹಾಗೆ ಮಾಡ್ಕೊಂಡ್ರೆ ಏನಾಗುತ್ತೆ? ಪುನರನಿಷ್ಟ ಪ್ರಸಂಗ. ಮತ್ತೆ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಈ ಶರೀರ ಪಡಿಬೇಕು. ಸಿದ್ಧಿಗಳನ್ನ ಪಡ್ಕೊಂಡ್ವಿ, ಪುಣ್ಯಗಳನ್ನ ಪಡ್ಕೊಂಡ್ವಿ, ಮೇಲಿನ ಲೋಕವನ್ನ ಅನುಭವಿಸಿದ್ದೀವಿ, ಬೇಕಾದಷ್ಟು ಸುಖಗಳೆಲ್ಲ ಕೊಟ್ಟಿದ್ದಾರೆ. ಹಾಗೆ ಎಲ್ಲಾ ಸುಖವನ್ನ ಪಡ್ಕೊಂಡ ಮೇಲೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಬರಲೇಬೇಕು. ಆದ್ದರಿಂದ ಅದರ ಕಡೆಗೆ ನಮ್ಮ ಗಮನವನ್ನ ಕೊಟ್ಟುಕೊಳ್ಳಬಾರದು. ಹಾಗೆ ನಮ್ಮ ಮನಸ್ಸು ಏನಾಗಿರಬೇಕು? ಆ ಪರತತ್ವದ ಕಡೆಗೆ ಹೋಗುವಂತೆ ಇರಬೇಕು. ಆದ್ರಿಂದಲೇ ಆ ಪರತತ್ವ ಎನ್ನುವುದು ಹೇಗಿದೆ ಅಂತ ನೋಡಿದ್ವಿ. ತಟಿಲ್ಲತಾ ಸಮರುಚಿ ಎಂದಾಗ ಮಿಂಚಿನಂತೆ ಇದ್ದು, ಆದ್ರಿಂದ ಬೃಹದಾರಣ್ಯಕ ಉಪನಿಷತ್ತಿನ ಮಾತು ನಾವು ನೋಡಿದ್ದು ವಿದ್ಯುತ್ ಬ್ರಹ್ಮ, ಮಿಂಚು ಎಂಬುದೇ ಬ್ರಹ್ಮ. ಯಾಕೆ ಮಿಂಚು ಅನ್ನೋದೇ ಬ್ರಹ್ಮ ಅಂದ್ರೆ ಹಾಗಾದ್ರೆ ಮಿಂಚು ಅಲ್ಲ, ವಿದ್ಯುತ್ ರೂಪದ ಇದೆಯಲ್ಲ ಅದು ಬ್ರಹ್ಮ. ಅದು ಯಾಕೆ ವಿದ್ಯುತ್ ಅಂತದನ್ನ ಕರೀತಾರೆ ಅಂದ್ರೆ ವಿಧಾನ ಅಂದ್ರೆ ಪಾಪವನ್ನ ನಾಶ ಮಾಡಿ ಹಾಕುವುದು. ಆದ್ರಿಂದ ವಿದ್ಯತಿ ಏನಂ ಪಾಪ್ಮನಃ, ಇದು ಎಲ್ಲ ಪಾಪಗಳನ್ನ ದೂರ ಮಾಡುತ್ತೆ ಅನ್ನುವ ಕಾರಣಕ್ಕೆ ಅದನ್ನ ವಿದ್ಯುತ್ ಅಂತಾರೆ. ಹಾಗೆ ನಾವು ಆ ವಿದ್ಯುತ್ತಿನ ಗತಿಯನ್ನ ಗಮನಿಸಿ ಅದರ ಕಡೆಗೆ ಹೋದವಾ ಆಗ ಆ ಮಹಾಸಕ್ತಿ. ಇದಕ್ಕೆ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಈ ತಾಯಿ ಮೂಲಾಧಾರದಲ್ಲಿ ಕೂತಿದ್ಲಲ್ಲ, ಅವಳು ಈಗ ಮೇಲೆ ಎದ್ಲು, ತಲೆ ಮೇಲೆ ಏಳ್ತಿದ್ದಂತೆ. ಈಗ ನಾವು ನಮ್ಮ ಒಂದು ಶಕ್ತಿ ಸಾಧನೆ ನೋಡೋದು ಬೇಡ. ಮೂಲಾಧಾರದಲ್ಲಿ ತಲೆ ಹೀಗಿಟ್ಕೊಂಡಿದ್ಲು, ಹೀಗೆ ಎತ್ತಿದ್ಲು. ಅಲ್ಲಿ ಶಿವ ಕಂಡ. ಅವಳ ಗುರಿ ಏನಿದೆ? ಈಗ ಮನೆಯಿಂದ ಹೊರಟವರ ಗುರಿ ಬಸ್ ಇತ್ತಲ್ಲ, ಬಸ್ಸು 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 ಅನ್ಕೊಂಡು ಓಡ್ತೀವಲ್ಲ, ಅಂದ್ರೆ ಆಮೇಲೆ ಸಿಗ್ತೀನಿ, ಆಮೇಲೆ ಮಾತಾಡ್ತೀನಿ, ಅದೆಲ್ಲ ಬರೀ ಬಸ್ಸು 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 ಅನ್ನೋದ್ರಲ್ಲೇ ಇರುತ್ತೆ. ಅಲ್ಲಿ ಉತ್ತರ ನಮ್ಮ ಮಾತಿನಲ್ಲಿ. ಹಾಗೆ ಇವಳ ಗುರಿ ಎಲ್ಲಿದೆ? ತನ್ನ ಪತಿಯನ್ನ ಕಂಡ್ಲು, ಓಡ್ತಾ ಇದ್ದಾಳೆ. ಹಾಗೆ ಅವಳು ಓಡುವಾಗ ಅವಳ ಜೊತೆಯಲ್ಲಿ ಸಖಿಯರಿದ್ದಾರಲ್ಲ, ನಾವು ಮೊದಲು ನೋಡಿದ್ದೇವೆ, ಅಂದ್ರೆ ಈ ಸಹಸ್ರನಾಮವನ್ನ ಆರಂಭ ಮಾಡುವಾಗ ನೋಡಿದ್ದೇವೆ. ಏನಂತ? ಸಹಸ್ರನಾಮ ಹೇಳ್ತಾ ಇರುವ ಜಾಗದಲ್ಲಿ ನಾವು ಒಬ್ಬರೇ ಇಲ್ಲ. ಯಾರ್ಯಾರಿದ್ದಾರೆ? ಬ್ರಹ್ಮ ಸರಸ್ವತಿ, ಬ್ರಹ್ಮ ಸರಸ್ವತಿಯ ಸಂಪೂರ್ಣ ಕುಟುಂಬ ಇದೆ ಇಲ್ಲಿ. ಸಂಪೂರ್ಣ ಬ್ರಹ್ಮ ಸರಸ್ವತಿಯರ ಒಂದು ಇದೇ ಬಂದ್ಬಿಟ್ಟಿದೆ, ಸತ್ಯಲೋಕನೇ ಬಂದಿದೆ. ಹಾಗೆ ಇನ್ಯಾರಿದ್ದಾರೆ? ಲಕ್ಷ್ಮೀನಾರಾಯಣ ಇದ್ದಾರೆ. ಲಕ್ಷ್ಮೀನಾರಾಯಣರ ಸಂಪೂರ್ಣ ಕುಟುಂಬ ಇದೆ. ಹಾಗೆ ಇನ್ಯಾರಿದ್ದಾರೆ? ಶಿವ ಪಾರ್ವತಿ ಇದ್ದಾರೆ. ಅವರ ಪ್ರಮಥ ಗಣಗಳೇ ಕೋಟಿ ಕೋಟಿ ಎಲ್ಲರೂ ಇದ್ದಾರೆ. ನಮಗೆ ನೋಡೋದಕ್ಕೆ ಇದು ಪುಟಾಣಿ ಜಾಗ, ಆದ್ರೆ ಇಲ್ಲಿ ಏನೇನಿದೆ? ಆ ವಿಷ್ಣು ಸಹಸ್ರನಾಮ ನಡೀತಾ ಇರುವ ಜಾಗದಲ್ಲಿ ಎಲ್ಲರೂ ಇದ್ದಾರೆ. ಬ್ರಹ್ಮ ವಿಷ್ಣು ಈಶ್ವರ, ಅವರ ಕುಟುಂಬ, ಅವರ ಲೋಕ ಎಲ್ಲ ತುಂಬಿದೆ. ತಾಯಿಯ ಪಕ್ಕದಲ್ಲಿ ಅವರ 64 ಕೋಟಿ ಯೋಗಿನಿ ಸೇವಕರಿದ್ದಾರೆ. ಇದನ್ನ ನಾವು ಆರಂಭದಲ್ಲಿ ನೋಡಿದ್ವಿ. ಈಗ ತಾಯಿ ಈಗ ಮೂಲಾಧಾರ ನೋಡಿ ಹೀಗೆ ಶಿವನ ಕಡೆಗೆ ಹೊರಟ್ಲಲ್ಲ, ಅವಳು ಹಾಗೆ ಹೊರಡ್ತಾ ಇದ್ದ ಹಾಗೆ ಅವಳ ಸಖಿಯರು ಹೇಳಿದ್ರು, ಅಮ್ಮ ಜೋಪಾನ, ಅಮ್ಮ ಬ್ರಹ್ಮ ಈಗ ತಲೆ ಬಗ್ಸಿದಾನೆ, ಅವನ್ ಕಿರೀಟ ತಗಲಿ ನಿನ್ ಕಾಲ್ಗೆಲ್ಲಾದ್ರೂ ಗಾಯ ಆಗತ್ತೆ ಅಮ್ಮ, ಜೋಪಾನ. ಅಮ್ಮ ಅಲ್ಲಿ ವಿಷ್ಣು ತಲೆಬಾಗಿದ್ದಾನೆ, ವಿಷ್ಣು ಚಕ್ರ ಅವ್ನು ಈಗ ಅಂದಿದ್ದಾನಲ್ಲ, ಆ ಚಕ್ರ ಎಲ್ಲಾದ್ರೂ ನಿನ್ ಪಾದಕ್ಕೋ ನಿನ್ ಕೈಗೋ ನಿನ್ ಕಾಲ್ಗೋ ತಗಲುತ್ತೆ, ಅಮ್ಮ ನಿಧಾನಕ್ಕೆ ಹೋಗೋ. ಹಾಗೆ ಅಮ್ಮ ಅಲ್ಲಿ ಇಂದ್ರ ವಜ್ರಾಯುಧ ಹಿಡ್ಕೊಂಡಿದ್ದಾನೆ, ಆ ವಜ್ರಾಯುಧ ತಗಲಿದ್ರೆ ನಿನ್ಗೆ ಹಾಗಾಗ ಅಂತ ಸಖಿಯರು ಅವಳನ್ನ ನಾವು ಅರಮನೆಯಲ್ಲಿ ನೋಡ್ತೇವಲ್ವಾ, ಅವರ ವಸ್ತ್ರವನ್ನ ಹೀಗೆ ಮೇಲೆ ಹಿಡ್ಕೊಂಡು ಅವಳು ಎಡು ಬೀಳದಂತೆ ಚಾಮರ ಹಾಕೊಂಡು ತಾಂಬೂಲಕ ಹೀಗೆ ಹಿಡ್ಕೊಂಡು ಒಬ್ಬ ಮುಂದೆ ಹೋಗ್ತಾಳೆ ಅಂದ್ರೆ ಅವ್ರ ಜೊತೆಲಿ ಅಷ್ಟು ಸಖಿಯರು. ಹಾಗೆ ಈ ಸಖಿಯರು ಇವಳು ಹಿಂದೆ ಬರ್ತಿದಾರಂತೆ. ಅಮ್ಮ ಎಲ್ಲಿಂದ ಹೊರಟಿದ್ದಾಳೆ? ಮೂಲಾಧಾರದಿಂದ ಹೊರಟಿದ್ದಾಳೆ. ಅವಳ ಗಮನ ಎಲ್ಲಿದೆ? ಅಲ್ಲಿ ಶಿವನ್ನ ಸೇರ್ಕೊಳ್ಬೇಕು, ಅಮೃತವನ್ನ ಹೊಂದಬೇಕು, ಅಷ್ಟೇ ಅವಳ ಗಮನ. ಹಾಗೆ ಅವಳು ಹೋಗ್ತಿರುವಾಗ ಇವರೆಲ್ಲ ಸಖಿಯರು ಅಮ್ಮ ಅಮ್ಮ ಅಂತ ಕೂಗಿ ನಿಲ್ಲಿಸಿದ್ರು ಕೂಡ ಅವಳು ಅದನ್ನ ಗಮನಿಸ್ಲಿಲ್ಲ ಅಂತ ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಕಿರೀಟಂ ವೈರಿಂಚಂ ಪರಿಹರ, ಅಮ್ಮ ನೋಡು ಬ್ರಹ್ಮ ತಲೆಬಾಗ್ತಾ ಇದ್ದಾನೆ, ಅವನ ಕಿರೀಟ ತಗಲಿ ಚುಚ್ಕೊಂಡು ನಿನ್ಗೆಲ್ಲಾದ್ರೂ ಗಾಯಗಿ ಆಗ್ಬಿಡುತ್ತೆ ಅಮ್ಮ, ನಿನ್ ಪಾದ ತುಂಬಾ ಮೃದುವಾದ ಪಾದ, ಜೋಪಾನ. ಪುರ ಕೈಟಭಿದ, ಅಲ್ಲಿ ನೋಡು ಕೈಟಭಿದ ಅಂದ್ರೆ ವಿಷ್ಣು, ಮುಂದಕ್ಕೆ ಮೇಲೆ ಅಂದ್ರೆ ಬ್ರಹ್ಮ ಗ್ರಂಥಿ ಭೇದಿಸಿ ವಿಷ್ಣು ಗ್ರಂಥಿಗೆ, ಅಂದ್ರೆ ಇವಳು ಒಂದೊಂದು ಜಾಗಕ್ಕೆ ಮೇಲ್ಮೇಲೆ ಬಂದ್ರೆ ನೋಡಿ ಪತಂಜಲ ಯೋಗ ಸೂತ್ರ ಇದು ಹೇಗೆ
ಒಂದೊಂದು ಜಾಗಕ್ಕೆ ಬಂದಾಗ ಒಬ್ಬೊಬ್ಬರು ಬಂದು ಕರೀತಾ ಇದ್ದಾರೆ, ಬನ್ನಿ ನಮ್ಮ ಲೋಕದ ಸುಖ ಕೊಡ್ತೇವೆ, ಬನ್ನಿ ನಮ್ಮ ಲೋಕದ ಸುಖ ಕೊಡ್ತೇವೆ ಅಂತ ಕರೀತಾ ಇದ್ದಾರೆ. ಈ ಜಾಗದಲ್ಲಿ ನಾವು ಭಾಗವತವನ್ನ ಕೂಡ ನೆನಪಿಸ್ಕೊಳ್ಬೇಕು. ಭಾಗವತ ಕಥೆಯನ್ನ ಹೇಳ್ತೀನಿ ಅಂತ ಹೇಳಿ ಪರೀಕ್ಷಿತ 1 ವಾರದಲ್ಲಿ ಮರಣವನ್ನ ಹೊಂದುವವನಾಗಿದ್ದಾನೆ. ಮರಣೋನ್ಮುಖನಾದವನು ಏನನ್ನ ಅನುಭವಿಸಬೇಕು, ಏನು ಜಪ ಮಾಡಬೇಕು, ಏನು ತಿಳ್ಕೊಳ್ಬೇಕು ಅಂತ ನನಗೆ ತಿಳಿಸ್ಕೊಡೋರು ಯಾರಿದ್ದೀರಿ ಅಂತ ಕೂಗುತ್ತಾ ಇದ್ದಾನೆ. ಎಲ್ಲಾ ಋಷಿಗಳಿದ್ದಾರೆ, ಎಲ್ಲಾ ಜ್ಞಾನಿಗಳಿದ್ದಾರೆ, ಯಾರೂ ಉತ್ತರ ಕೊಡ್ತಾ ಇಲ್ಲ. ಸರಿ, ಇನ್ನೇನ್ ಮಾಡೋದು? ದಕ್ಷಿಣಾಭಿಮುಖವಾಗಿ ಅವನು ದರ್ಭೆಗಳನ್ನ ಹಾಕಿ ಅದರ ಮೇಲೆ ಕೂತಿದ್ದಾನೆ. 7 ದಿವಸ ಕಳೆಯುವಲ್ಲಿಯವರೆಗೆ, ಅಂದ್ರೆ ಸಾವು ಬರುವಲ್ಲಿಯವರೆಗೆ ಊಟ ಏನೂ ಮಾಡುದಿಲ್ಲ. ನಾನು ಬರೀ ದೇವರ ಸ್ಮರಣೆ ಮಾಡಿಕೊಂಡು ಶರೀರ ತ್ಯಾಗ ಮಾಡ್ತೇನೆ ಅಂತ ಕೂತಿದ್ದಾನೆ. ಆದ್ರೂ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಕೇಳ್ತಿದ್ದಾನೆ, ನಂಗೆ ದಾರಿ ತೋರಿಸಿ, ನಂಗೆ ದಾರಿ ತೋರಿಸಿ, ನಂಗೆ ದಾರಿ ತೋರಿಸಿ ಅಂತ. ನನಗೆ ಅಂತೆ ಅಲ್ಲ, ಮರಣೋನ್ಮುಖರಾದವರೆಲ್ಲರಿಗೆ ದಾರಿ ತೋರಿಸಿ. ಯಾರು ಮರಣೋನ್ಮುಖರಲ್ಲ? ಎಲ್ಲರೂ ಮರಣೋನ್ಮುಖರೇ. ಪುಟಾಣಿ ಕಂದನು ಮರಣೋನ್ಮುಖನೇ. 1 ದಿವಸ ದೊಡ್ಡದಾಯ್ತು ನಿಜ, ಆಯುಸ್ಸಲ್ಲಿ 1 ದಿವಸ ಮೈನಸ್ ಆಯ್ತು, ಅದನ್ನು ನಾವು ಗಮನಿಸ್ಬೇಕು ತಾನೆ. 1 ವರ್ಷ ಹೆಚ್ಚಾಯ್ತು, ಆಯುಸ್ಸಲ್ಲಿ 100 ವರ್ಷ ಆಯುಸ್ಸಿದ್ರೆ 1 ವರ್ಷ ಮೈನಸ್ ಆಯ್ತು, 99 ವರ್ಷ ಉಳೀತು ಅಲ್ವಾ? ಅದನ್ನ ಗಮನಿಸಿದಾಗ ಪ್ರತಿ ಜೀವದ ಗತಿ ಯಾವ ಕಡೆಗಿದೆ? ಮರಣದ ಕಡೆಗೆ ಇದೆ. ಮರಣ ಅನ್ನೋದು ನಾಶ ಅಲ್ಲ, ಹಾಳಲ್ಲ. ಮರಣ ಅನ್ನೋದಕ್ಕೆ ಭಯ ಪಡಬೇಕಾಗಿಲ್ಲ. ಅದು ನಮ್ಮ ಅಭಿವೃದ್ಧಿ, ನಮ್ಮ ಮೂಲ. ಅದು ನಮ್ಮ ಮೂಲ ನೆಲೆಗೆ ನಮ್ಮನ್ನ ಕರೆದೊಯ್ಯೋದು. ಈಗ ಇವನು ಹಾಗೆ ತನಗೆ ಇನ್ನು 1 ವಾರದ ಒಳಗೆ ತಾನು ಹೋಗ್ಬೇಕು ಅಂತ ನಿರ್ಣಯ ಮಾಡಿ ಮರಣೋನ್ಮುಖರಾದವರಿಗೆ ದಾರಿ ತೋರಿಸ್ರಪ್ಪ ಅಂತ ಕೇಳ್ತಿರುವಾಗ ಆಕಾಶದಲ್ಲಿ ಬಂದ್ರು ಶುಕಮುನಿಗಳು. ಎಲ್ಲರನ್ನ ಕೇಳ್ದ. ಇಲ್ಲಿ ರಾಶಿ ಇದ್ರು ಋಷಿಗಳು. ಆ ಶುಕಮುನಿಗಳು ಕೆಳಗಿಳಿದು ಕೂತರು. ಅವ್ರು ಎಲ್ಲೂ ಕೂತ್ಕೊಳ್ಳೋರಲ್ಲ. ಹಸುವಿನ ಹಾಲಿನ ಕೆಚ್ಚಲಿಂದ ಪಾತ್ರೆಗೆ ಬೀಳುತ್ತಲ್ಲ, ಅಷ್ಟು ಕ್ಷಣ ಒಂದು ಕಡೆ ನಿಲ್ಲವರಲ್ಲ. ಅಂಥ ಶುಕಮುನಿಗಳು ಕೆಳಗಿಳಿದ್ರು, ಬಂದ್ರು, ಕೂತರು. ಇದು ದೊಡ್ಡದು. ಅವರು ಕೂತ್ಕೊಂಡು ಕಥೆ ಹೇಳೋದಕ್ಕೆ ಹೊರಟಿದ್ದಾರೆ. ಆಗ ದೇವತೆಗಳೆಲ್ಲ ಬಂದ್ಬಿಟ್ರು. ನೀವು ಈ ಕಥಾಮೃತವನ್ನ ಕೊಡಬೇಡಿ, ನಾವು ಪರೀಕ್ಷಿತನಿಗೆ ಅಮೃತವನ್ನ ಕೊಡ್ತೇವೆ. ಪರೀಕ್ಷಿತ ಅಮೃತನಾಗಬೇಕು ತಾನೆ, ನಾವು ಅಮೃತವನ್ನ ಕೊಡ್ತೇವೆ, ಕಥಾಮೃತವನ್ನ ಕೊಡಬೇಡಿ ಅಂತ ಹೇಳಿದ್ರು. ಆಗ ಶುಕಮುನಿಗಳೇನು ಹೇಳಿದ್ರು? ಅಪ್ಪ ಬ್ರಹ್ಮ, ನೀವು ಕೊಡುವಂತ ಅಮೃತವನ್ನು ಹಾಗೆ ನಾನು ಹೇಳುವ ಕಥೆಯನ್ನು ತಕ್ಕಡಿಯಲ್ಲಿಟ್ಟು ತೂಕ ಮಾಡ್ತಾ ಇದ್ದಾನೆ. ನಿಮ್ಮ ಅಮೃತ ಎಲ್ಲಿ, ನಮ್ಮ ಕಥೆಯಲ್ಲಿ, ಕ್ವ ಸುಧಾ ಕ್ವ ಕಥಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಹೇಳ್ತಾ ಇರುವಂತ ಈ ಒಂದು ಭಾಗ ಇದೆಯಲ್ಲ, ಆ ಅಮೃತ. ಆದ್ರಿಂದ ಆ ಅಮೃತದ ಕಡೆಗೆ ಹೋಗುವಾಗ ಈ ಸೆಳೆತಗಳಿದೆಯಲ್ಲ, ಯಾವುದು ಬ್ರಹ್ಮಲೋಕದ ವೈಭೋಗ, ವಿಷ್ಣು ಲೋಕದ ವೈಭೋಗ, ಹಾಗೆ ಕೈಲಾಸ ಲೋಕದ ವೈಭೋಗ ಎಲ್ಲ ತೃಣಕ್ಕೆ ಸಮಾನ. ಕ್ವ ಸುಧಾ ಕ್ವ ಕಥಾ ಅದನ್ನ ಇಲ್ಲಿ ಹೇಳ್ತಾ ಇರೋದು. ಆದ್ದರಿಂದ ಕಿರೀಟಂ ವೈರಿಂಚಂ, ಅವನು ಬಂದು ಅಮ್ಮ ಬಾ, ನಾನು ನಿನ್ನೆ ಸೇವೆಗೆ ಸಿದ್ಧನಾಗಿದ್ದೇನೆ ಅಂತ ಬ್ರಹ್ಮ ಬಂದು ನೀನು ಬರ್ತಾ ಇದ್ದ ಹಾಗೆ, ಅಂದ್ರೆ ಮೂಲಾಧಾರದಿಂದ ಮೇಲೇಳ್ತಿದ್ದಾಗೆ ತಲೆಬಾಗಿ ಕರೀತಾ ಇದ್ದಾನೆ. ಆದ್ರೆ ತಾಯಿ ಗಮನ ಎಲ್ಲಿದೆ? ಅಲ್ಲೇ ಇದೆ. ಮತ್ತೆ ವಿಷ್ಣು ಬಂದು ತಲೆಬಾಗಿದ್ದಾನೆ. ಆದ್ದರಿಂದಲೇ ಹೇಳ್ತಾ ಇದ್ದಾನೆ, ಪುರಃ ಕೈಟಭಿತ್, ಮೇಲೆ ಬ್ರಹ್ಮಗ್ರಂಥಿಯಿಂದ ದಾಟ್ಕೊಂಡು ಮೇಲಕ್ಕೆ ಬಂದ್ರೆ ಇನ್ನೊಂದು ಆಕರ್ಷಣೆ ಸೆಳೀತಾ ಇದೆ. ಆ ಆಕರ್ಷಣೆ ಏನು? ಮನಸ್ಸು ಬುದ್ಧಿ ಚಿತ್ತಗಳನ್ನೆಲ್ಲ ಗೆದ್ದರೆ ಸರ್ವಜ್ಞತ್ವ, ಸರ್ವಲೋಕ ವ್ಯಾಪಕತ್ವ, ಎಂಥ ಶಕ್ತಿ ಅದು. ಆದರೆ ಅದು ಕೂಡ ಮುಟ್ಟುವುದು ಬೇಡ. ಅವನ ಚಕ್ರದ ಅಲಗುಗಳು ತಗುಲೋದಕ್ಕೆ ಅಮ್ಮ ಅವಕಾಶ. ಕಠೋರೇ ಕೋಟೀರೆ, ಇವನ ವಜ್ರಾಯುಧ ಇದೆಯಲ್ಲ, ಅದು ಕಠೋರವಾದ ಅಲಗುಗಳಿಂದ ಇದೆಯಮ್ಮ. ಜೋಪಾನ ಸ್ಖಲಸಿ ಜಹಿ ಅಮ್ಮ, ಎಲ್ಲಾದ್ರೂ ಎಡು ಬಿಟ್ಟಿಯೇ ನೋಡವ್ರು ತಲೆ ಅಡ್ಡ ಕೊಡ್ತಿದ್ದಾರೆ, ನೋಡಿ ಇವ್ರ ಕೈ ಅಡ್ಡ ಕೊಡ್ತಿದ್ದಾರೆ, ಎಲ್ಲಾದ್ರೂ ಎಡು ಬಿಟ್ಟಿಯಮ್ಮ ಅಂತ ಸಖಿಯರು ಹೇಳ್ತಾರಂತೆ. ಅದನ್ನೇ ನಾವು ನೋಡಿದ್ದೇನು? ಸ್ಥಾನಿನಿ ಉಪನಿಮಂತ್ರಣೆ, ಸ್ಥಾನಿಯಾದವನು ಕರೆದರೆ ಸ್ಮಯ, ಇದು ಏನು ಸಂಘ ಸ್ಮಯ ಅಕರಣೆ, ಸಂಘ ಮತ್ತು ಸ್ಮಯವನ್ನ ಮಾಡಬಾರದು. ಅಂದ್ರೆ ಆ ಭೋಗಕ್ಕೆ ಅಂಟುಕೊಳ್ಳಬಾರದು.
ಹಾಗೆ ಗರ್ವವನ್ನ ಪಡಬಾರದು. ನೋಡು, ನಾನು ಬ್ರಹ್ಮನನ್ನ ಮೀರಿ ಬಂದಿದ್ದೇನೆ. ಈಗ ನಾವು ಚಿತ್ರಕೇತು ಕಥೆ ನೋಡಿದ್ವಿ. ನಾನು ಒಬ್ಬ ಸಾಧಾರಣ ಗಂಧರ್ವ, ನಾನು ಕಾಮವನ್ನ ಗೆದ್ದಿದ್ದೇನೆ, ನೀನು ಶಿವ, ಪತ್ನಿಯನ್ನ ಮಡ್ಲಲ್ಲಿ ಇಷ್ಟು ಜನ ಸಭೆಯಲ್ಲಿ ಕೂಡಿಸ್ಕೊಂಡಿದೆಯಲ್ಲಯ್ಯ ಅಂತ ನಕ್ಕು ಬಿಟ್ನಲ್ಲ. ಅಂತ ಸ್ಮಯ ಆಕರಣೆ, ಗರ್ವ ಬರಬಾರದು. ಆ ಫಲದಿಂದ ಏನಾದ? ವೃತ್ರಾಸುರನಾಗಿ ಆದ ಕಥೆ ನಾವು ನೋಡಿದ್ದೇವೆ, ಅನೇಕ ಬಾರಿ ಗಮನಿಸಿದ್ದೇವೆ. ಅಂದ್ರೆ ಆದ್ರಿಂದ ಈಗ ಸ್ಥಾನದಲ್ಲಿರುವವರು ನಮ್ಮನ್ನ ಕರೆದು ಈ ಭೋಗ ಕೊಡ್ತೀನಿ, ಆ ಭೋಗ ಕೊಡ್ತೀನಿ, ಬನ್ನಿ ಬನ್ನಿ ಅಂದ್ರು. ಅದಕ್ಕೆ ನಾವು ಸಂಘ ಅಂಟುಕೊಳ್ಳಬಾರದು. ಸಂಘ ಆಕರಣೆ. ಹಾಗೆ ಸ್ಮಯ ಆಕರಣೆ, ಗರ್ವವನ್ನ ಮಾಡಿಕೊಳ್ಳದೆ ಇದ್ದಾಗ ನಮ್ಮ ಗಮನ ಅಲ್ಲಿರುತ್ತೆ. ಆದ್ರಿಂದ ಉಪಯಾತಸ್ಯ ಭವನಂ, ಮನೆ ಬಾಗಿಲಿಗೆ ಬಂದಿದ್ದಾನೆ ಶಿವ. ಆದ್ರಿಂದ ಅವಳೇನ್ ಮಾಡ್ತಿದ್ದಾಳೆ? ಭವಸ್ಯ ಅಭ್ಯುತ್ಥಾನೆ, ಆ ಭವನನ್ನ ತಾನು ಎದುರುಗೊಳ್ಳಬೇಕು, ಶಿವನನ್ನ ಮುಟ್ಟಬೇಕು ಅನ್ನುವುದಕ್ಕೆ ಅವಳು ಓಡ್ತಾ ಇದ್ದಾಳೆ. ಹಾಗೆ ಓಡುವಾಗ ತವ ಪರಿಜನೋಕ್ತಿ, ಅಮ್ಮ ನಿನ್ನ ಸೇವಕರು ಹೇಳೋ ಮಾತು ನೀನು ಕೇಳಿಸ್ಕೊಳ್ಳದೆ ಓಡ್ತಾ ಇದ್ದೀಯಾ ಅಂದ್ರೆ, ಹಾಗೆ ಮೂಲಾಧಾರದಿಂದ ಹೊರಟ ಆ ತೇಜಸ್ಸು ಎಲ್ಲಿ ಮುಟ್ಟುತ್ತೆ? ಅಲ್ಲೇ ಹೋಗಿ ಮುಟ್ಟುತ್ತೆ. ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿಯನ್ನ ತಗುಲಿ ಆ ಅಮೃತವನ್ನ ಹಿಡಿದಾಗ ಅಲ್ಲಿಗೆ ಅದರ ಒಂದು ಗತಿ ನಿಲ್ಲುತ್ತೆ. ಹಾಗೆ ನಿಲ್ತಾ ಮತ್ತೆ ಏನು ಮಾಡುತ್ತೆ? ಬಂದು ಕೆಳಗಡೆ ಕುಳಿತುಕೊಳ್ಳುತ್ತೆ. ಎಲ್ಲಿ? ಮೂಲಾಧಾರದಲ್ಲಿ. ಈಗ ಅದು ಮಲಕ್ಕೊಳ್ಳಲ್ಲ, ಅದು ಅಲ್ಲೇ ಕೂತ್ಕೊಳ್ಳುತ್ತೆ. ಮಲಗಿಕೊಂಡಿದ್ರೆ ಏನು? ಯಾಂತ್ರಿಕವಾದ ನಮ್ಮ ಬದುಕಿನಂತೆ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಹೋಗ್ತೀವಿ, ಬರ್ತೀವಿ, ಸ್ನಾನ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಯಾವುದರ ಅರಿವಿನೊಡನೆ ನಾವು ಕೆಲಸ ಮಾಡ್ತಾ ಇಲ್ಲ. ಈಗ ನಾವು ಅದರಿಂದ ನಮಗೆ ಮೂಲಾಧಾರ ಅನ್ನೋದೊಂದಿದೆ, ಅಲ್ಲೊಂದು ಜೀವ ಇದೆ, ಇದು ಯಾವುದರ ಒಂದು ಗತಿ ಗೊತ್ತಿಲ್ಲ, ಈ ಒಂದು ಭೋಗಗಳು ಗೊತ್ತಿಲ್ಲ, ಆಯಾ ಸ್ಥಾನಗಳಲ್ಲಿ ಆಕರ್ಷಿಸುವ ಫಲ ಗೊತ್ತಿಲ್ಲ. ಯಾವಾಗ ಅದೆಲ್ಲ ಗೊತ್ತಾಯ್ತು, ಅದರ ಅನುಭವವನ್ನ ಪಡ್ಕೊಂಡು ಈಗ ಕೆಳಗೆ ಬಂದರೂ ಕೂಡ ಅಲ್ಲೇನಾಗಿಲ್ಲ, ಅವಳು ನ ಸ್ವಪಿಶಿ ಕುಹರಿಣಿ, ಆ ಕುಹರದೊಳಗೆ ಇದ್ರು ಅವಳು ಜಾಗೃತಳಾಗಿ ಇರ್ತಾಳೆ. ನನ್ನ ಪತಿ, ನನ್ನ ಪತಿ, ನನ್ನ ಪತಿ ಅಂತ ನನ್ನ ಮನೆ, ನನ್ನ ಮನೆ, ನನ್ನ ಮನೆ, ಅದೇ ಉಸಿರು ಉಸಿರಿನಲ್ಲಿ. ಆದ್ರಿಂದ ಅವನಿಗೆ ಇವಾಗ ಏನಂದ್ರೆ, ಉಸಿರು ಹೊರಗೆ ಹೋದ್ರೆ ಹಂ, ಒಳಗೆ ಬಂದ್ರೆ ಸಾ. ಹಂಸಸ್ಸೋಹಂ 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 ಅಂತ ಯಾವಾಗಲೂ ಒಂದೇ ಗತಿಯಲ್ಲಿ, ಪ್ರಾಣಾಪಾನಗಳ ಗತಿ ಒಂದೇ ಇದ್ದು ಅಮೃತ 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 ಅಮೃತ, ಆ ಅಮೃತದೊಳಗೆ ಅವನು ಇರುವಂತಾಗುತ್ತೆ. ಆಗ ಅವನ ಬದುಕಿನ ರೀತಿನೇ ಬೇರೆ ಆಗುತ್ತೆ. ಅದನ್ನ ನಾವು ನೋಡಿದ್ದು ಎಲ್ಲಿ? ಈ ಒಂದು ಮಹಾಸಕ್ತಿ. ಮಹಾಸಕ್ತಿ ಎಂದಾಗ ಮಹಾ ಆಸಕ್ತಿ. ಮಹಾ ಆಸಕ್ತಿ ಎಲ್ಲಿರಬೇಕು ಅಂದ್ರೆ ಅಲ್ಲಿರಬೇಕು. ನಮ್ಮ ಆಸಕ್ತಿ ಎಲ್ಲ ಈಗಲೇ ಇಲ್ಲೇ ನೋಡ್ಕೊಳ್ಳೋಣ. ನಾನು ಅಕಸ್ಮಾತ್ 6 ಗಂಟೆ 5 ನಿಮಿಷ ಮಾಡಿದೆ ಅಂದ್ರೆ 6 ಗಂಟೆಗೆ 10 ನಿಮಿಷ ಇರುವಾಗಲೇ 2 ಸಲ ನೋಡ್ತಾ ಇರ್ತೀಗೆ ಟೈಮ್ ಆಯ್ತು ಅಂತ. 6 ಗಂಟೆ 5 ನಿಮಿಷ ಆಯ್ತು ಅಂದ ಕೂಡಲೇ ಮನೆಗೆ ಹೋಗ್ಬೇಕಾಗಿತ್ತು. 6:10ಕ್ಕೆ ಯಾರಿಗೋ ಬರಕ್ ಹೇಳಿದ್ದೆ, 6:15 ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಏನೇನೋ ಮನಸ್ಸಿಗೆ ಬರುತ್ತೆ ತಾನೆ. ಅಂದ್ರೆ ನಮ್ಮ ಗಮನ ಎಲ್ಲಿದೆ? ಮನೆಯಲ್ಲಿದೆ. ನಾವಿಲ್ಲಿ ಬಂದಿದ್ದೀವಷ್ಟೇ, ಇಲ್ಲಿ ಬಂದು ಕೂತಿದ್ದೇವೆ. ನಮ್ಮ ಗಮನ ಎಲ್ಲಿದೆ? ಮನೆ ಮನೆ ಮನೆ. ಹೃದಯದ ಬಡಿತ ಮನೆ ಮನೆ. ಅದೇ ಮನೆ, ಆ ಮನೆ ಇದೆಯಲ್ಲ, ಆ ಮನೆಗೆ ಮಿಡಿತ ಆಗಿಬಿಟ್ರೆ ಈ ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಎಲ್ಲ ಹೋಗುತ್ತೆ. ಅಲ್ಲಿ ಹೋಗಿ ಆ ಮನೆ, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಆಸಕ್ತಿ ಎಲ್ಲಿರ್ಬೇಕಪ್ಪ ಅಂದ್ರೆ ಮನೆಯಲ್ಲಿ ಇರಬೇಕು. ನಿಜ, ಮನೆಯಲ್ಲಿದೆ, ಸಹಜವಾಗಿದೆ. ಮನೆಯಲ್ಲಿದೆ, ಗಂಡನ ಮೇಲಿದೆ, ಮಕ್ಕಳ ಮೇಲಿದೆ, ಎಲ್ಲದರ ಮೇಲಿದೆ, ತಪ್ಪಲ್ಲ. ಆದರೆ ಆ ಮನೆಯಲ್ಲೊಬ್ಬ ಗಂಡ ಇದ್ದಾನಲ್ಲ, ಆ ಗಂಡನೇ ಎಲ್ಲರ ಗಂಡ. ನನಗೆ, ನಿಮಗೆ, ಅವರಿಗೆ, ಇವರಿಗೆ ಎಲ್ಲರಿಗೆ ಪತಿ ಯಾರು? ಪತಿ ಅಂದ್ರೆ ಕಾಪಾಡುವವನು. ಪಾತಿ ಇತಿ ಪತಿ, ರಕ್ಷಿಸುವವನು. ಆದ್ರಿಂದ ಎಲ್ಲರನ್ನ ಕಾಪಾಡುವವನು ಯಾರು ಅಂದ್ರೆ ಪರಮಾತ್ಮ ಒಬ್ಬನೇ. ನನಗೊಬ್ಬ ಕಾಪಾಡೋನು, ನಿಮಗೊಬ್ಬ ಕಾಪಾಡೋನಲ್ಲ. ಎಲ್ಲರಿಗೆ ಉಸಿರು ಕೊಟ್ಟವನು ಯಾರೋ ಅವನೇ ಎಲ್ಲರನ್ನ ಕಾಪಾಡ್ತಾ ಇರೋನು. ಆದ್ರಿಂದ ಆ ಗಂಡನ ಮನೆ, ಆ ಪತಿಯ ಮನೆ ಅನ್ನುವುದೇ ನಮ್ಮ ಗಮನ ಇರಬೇಕು. ಈ ಶರೀರದಲ್ಲಿ ಎಷ್ಟು ಪತಿ ಆಯ್ತೋ, ಎಷ್ಟು ಪತ್ನಿ ಆಯ್ತೋ, ಎಷ್ಟು ಮಕ್ಕಳಾಯ್ತೋ, ಎಷ್ಟು ತಾಯಿ ತಂದೆಯರಾದ್ರೋ, ಎಷ್ಟು ಮನೆಗಳಾಯ್ತೋ,
ಅದನ್ನ ಚಿತ್ರಕೇತು ಕಥೆಯನ್ನ ಮತ್ತೆ ಮತ್ತೆ ನಾವು ನೋಡಿದ್ದೇವೆ, ಪದೇ ಪದೇ ನೆನಪಿಸ್ಕೊಳ್ತೇವೆ. ಆದ್ದರಿಂದ ನಮಗೆ ಒಂದು ಮನೆಯಲ್ಲ, ಒಂದು ತಾಯಿ ತಂದೆ ಅಲ್ಲ, ಒಂದು ಮಕ್ಕಳಲ್ಲ, ಒಂದು ಗಂಡನಲ್ಲ, ಒಂದು ಹೆಂಡತಿಯಲ್ಲ, ಏನೇನೋ ಈ ಶರೀರ ಏನೇನಾಗಿದೆ ಗೊತ್ತಿಲ್ಲ. ಆದ್ರಿಂದ ನಮ್ಗೆ ಯಾವಾಗ್ಲೂ ಇರುವ ಒಂದೇ ಮನೆ, ಶಾಶ್ವತ ಮನೆ. ಆ ಮನೆಯಲ್ಲಿ ಆಸಕ್ತಿ, ಅದು ಮಹಾ ಆಸಕ್ತಿ. ಅದನ್ನ ತಾಯಿಗೆಂತದು ಅಂದ್ರೆ ಅವಳು ನಮಗೆ ತೋರಿಸ್ತಾ ಇದ್ದಾಳೆ. ಅವಳಿಗೇನಿಲ್ಲ, ಅವಳು ಆದರ್ಶ ಅಲ್ವಾ, ಅವಳ ನಡೆಯನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ತಾನೇ ಗೀತಾಚಾರ್ಯ ಏನು ಹೇಳ್ತಾನೆ, ನನಗೆ ನಾನವಾಪ್ತಂ ಅವಾಪ್ತವ್ಯಂ ನಮೇ ಪಾರ್ಥಾಸ್ತಿ ಕಿಂಚನ. ಅರ್ಜುನ, ನಾವೇನಾದ್ರೂ ಕೆಲಸ ಮಾಡ್ತೀವಲ್ಲ, ಯಾಕೆ ಮಾಡ್ತೀವಿ? ಏನಾದ್ರೂ ಪಡ್ಕೊಳ್ಬೇಕು ಅನ್ನಕ್ಕೆ ಕೆಲಸ ಮಾಡ್ತೀವಿ, ಏನಾದ್ರೂ ಪಡ್ಕೊಳ್ಳೋದು ಬೇಡ ಅನ್ನಕ್ಕೂ ಕೆಲಸ ಮಾಡ್ತೀವಿ ಅಲ್ವಾ? ಆದ್ರಿಂದ ಅವಾಪ್ತವ್ಯಂ ಅಂದ್ರೆ ಪಡ್ಕೊಳ್ಳೋದು, ನ ಅನವಾಪ್ತವ್ಯಂ ಅಂದ್ರೆ ಪಡ್ಕೋಬಾರ್ದು ಅನ್ನೋದು. ನನಗೆ ಪಡ್ಕೊಳ್ಬೇಕು ಅನ್ನೋದು, ಪಡ್ಕೋಬಾರ್ದು ಅನ್ನೋದು ಎರಡೂ ಇಲ್ಲಪ್ಪ ಅರ್ಜುನ. ಆದರೂ ವರ್ತ ಏವಚ ಕರ್ಮಣಿ, ನಾನು ಕೆಲಸ ಮಾಡ್ತೀನಿ. ಯಾಕೆ? ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠರಾದವರನ್ನ ನೋಡಿ ಲೋಕ ನಡೆಯುತ್ತಪ್ಪ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ನನಗೇನಿಲ್ಲ, ನೀನು ಕೊಟ್ರು ನನಗೆ ಆನಂದ, ಕೊಡದೇ ಇದ್ರೆ ಆನಂದ ಇಲ್ಲ, ಆ ಥರ ಏನಿಲ್ಲ. ನಾವು ಎಷ್ಟೋ ಸಲ ಹೇಳ್ತೀವಲ್ವಾ, ನಾ ಇಷ್ಟು ಪೂಜೆ ಮಾಡಿದೆ, ಇಷ್ಟು ಪುನಸ್ಕಾರ ಮಾಡಿದೆ, ದೇವರಿಗೆ ಅಷ್ಟು ಒಡವೆ ಮಾಡಿಸ್ಕೊಟ್ಟೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ನನ್ಗೇನ್ ಕೊಟ್ಟ ದೇವರು ಅಂತ ನಾವು ಅಂತೇವಲ್ಲ. ನಾವು ಕೊಡೋದು ಅವನಿಗೇನ್ ಬೇಕಾಗಿದೆ? ಅಥವಾ ನಾವು ಕೊಟ್ಟಿದ್ದು ಯಾರು? ನಮ್ದ? ಅವನದೇ. ಅವನದನ್ನ ಅವನು ಕೊಟ್ಟರೆ ಹೊರತು ನಮ್ದನ್ನೇನ್ ಕೊಟ್ವಿ ನಾವು? ಹಾಗಿರುವಾಗ ನಾವೇನಂತೀವಿ, ಇನ್ಮೇಲೆ ನೀನ್ ಪೂಜೆ ಮಾಡಲ್ಲ, ನಿನ್ಗೆ ಅದ್ ಮಾಡಲ್ಲ, ನಿನ್ಗೆ ಇದ್ ಮಾಡಲ್ಲ ಅಂತೇವೆ. ಮಾಡದೇ ಇದ್ರೆ ಯಾರಿಗೆ ನಷ್ಟ? ಅವನಿಗೆ. ಆದ್ರಿಂದ ನೇ ಪೊಗಡ ಕುಂಟೆ ನೀಕೇಮಿ ಕೊದವೋರ, ನಾನು ಹೊಗಳದೇ ಇದ್ರೆ ನಿಂಗೇನ್ ಕೊಡ್ತೇನಪ್ಪ ಪರಮಾತ್ಮ ಅಂತ ತ್ಯಾಗರಾಜರು ಹೇಳ್ತಾರೆ. ಯಾರು ಸ್ತೋತ್ರ ಮಾಡದೇ ಇದ್ರು ಅವನಿಗೇನಿಲ್ಲ, ಯಾರು ಸ್ತೋತ್ರ ಮಾಡಿದ್ರು ಅವನಿಗೇನಿಲ್ಲ. ಸ್ತೋತ್ರ ಮಾಡಿದ್ರೆ ಪುಷ್ ಮಾಡಿ ಅವನನ್ನ ಸ್ವರ್ಗಲೋಕಕ್ಕೆ ಏರಿಸ್ತಾರೇನು? ಇಲ್ಲ. ಆದ್ರಿಂದ ಪರಮಾತ್ಮನಿಗೆ ಅದೇನು ಇಲ್ಲ, ಬೇಕಾಗಿಲ್ಲ. ಹಾಗೆ ದೇವಿಗೆ ಕೂಡ ಬೇಕಿಲ್ಲ. ಅವಳು ಇದನ್ನು ಯಾಕೆ ತೋರಿಸ್ತಾ ಇದ್ದಾಳೆ ಅಂದ್ರೆ, ನಿಮ್ಮ ಗತಿ ಅಲ್ಲಿರ್ಬೇಕಪ್ಪ, ನಿಮ್ಮ ಗುರಿ ಅಲ್ಲಿರ್ಬೇಕಪ್ಪ. ಈ ಗುರಿಗಳಿದೆ, ಗುರಿಯಲ್ಲಿ ಹೋಗುವಾಗ ಆರಂಭ ನಾವು ನೋಡಿದ್ವಲ್ಲ, ಯಾರೇ ಕರಿತಿದ್ರು ಹೀಗೆ ಅನ್ಕೊಂಡು ಓಡ್ತಾ ಇದೇವಲ್ಲ, ಆ ರೀತಿಯಾದ ಗತಿಯನ್ನ ತಾಯಿಯಲ್ಲಿ ತೋರಿಸ್ತಾ ಇದ್ದಾಳೆ. ಆದ್ದರಿಂದ ನಾವು ಆ ಮಹಾ ಆಸಕ್ತಿ, ಅದರಿಂದ ಏನ್ ಲಾಭ ಅಂದ್ರೆ, ಮಹಾ ತಿರ್ಗ ಮಹಾ ಅಂದ್ರೆ ಏನು? ಯಾವುದು ಭೂಮ ಅಂದ್ರೆ ಮಹಾ, ಇವಳೆ ಮಹಾ ಸುಂದರಿ ಅಂದಾಗ ಸೌಂದರ್ಯದಲ್ಲಿ ಅತ್ಯುನ್ನತ ಅಂತ ತಾನೆ. ಹಾಗೆ ಮಹಾ ಐಶ್ವರ್ಯವಂತರು ಹಾಗೆ ಅಂದಾಗೆಲ್ಲ ಏನರ್ಥ? ದೊಡ್ಡ ಅಂತ. ಆ ದೊಡ್ಡ ಅನ್ನೋದು ಎಲ್ಲಿದೆ? ಅದೇ ಬ್ರಹ್ಮ, ಎಂಡ್, ಟಾಪ್ ಮೋಸ್ಟ್. ಅದನ್ನೇ ಉಪನಿಷತ್ತು ಭೂಮಾವೈ ಬ್ರಹ್ಮ, ದೊಡ್ಡದು ಯಾವುದಿದೆಯೋ ಅದೇ ಬ್ರಹ್ಮ. ಆದ್ದರಿಂದ ಆ ಬ್ರಹ್ಮದಲ್ಲಿ ಆಸಕ್ತಿ ಇರಬೇಕು, ಅದು ಮಹಾ ಆಸಕ್ತಿ. ಮಹಾದಲ್ಲಿ ಎಲ್ಲರಿಗೂ ಆಸೆ ಇದೆ. ಮಹಾದಲ್ಲಿ ಎಲ್ಲರಿಗೂ ಆಸೆ ಇದೆ ಅನ್ನೋಕ್ಕೆ ಗುರುತಂದ್ರೆ, ನಾವು ಯಾರ್ದಾದ್ರೂ ಮನೆಗೆ ಹೋದ್ರೆ 4 ಜನ ಹೋಗಿರ್ತೇವೆ, ನಾವೇ ನಮ್ಮ ಕುಟುಂಬದವರೇ, ಬೇರೆಯವ್ರು ಬಿಟ್ಬಿಡಿ, ನನ್ನ ಮಗ, ನನ್ನ ಗಂಡ, ನನ್ನ ಮಕ್ಕಳು, ಹಾಗೆ ಹೋಗಿರ್ತೇವೆ. ಅವರು ತಟ್ಟೆ ಹಿಡ್ಕೊಂಡು ಬಂದ್ರೆ ತಟ್ಟೆ ಮೇಲೆ ಕಣ್ಣು ಹಾಯಿಸ್ತೇವೆ ಫಸ್ಟ್. ಯಾವುದರಲ್ಲಿ ದೊಡ್ಡದಿದೆ, ಯಾವುದರಲ್ಲಿ ಜಾಸ್ತಿ ಇದೆ, ಯಾವುದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇದೆ, ಅದರ ಮೇಲೆ ಗಮನ. ಅದು ಎಲ್ಲಿ ಬೇರೆಯವ್ರಿಗೆ ಹೋಗ್ಬಿಡುತ್ತೋ ಆ ತಟ್ಟೆ ನನಗೆ ಬರಬೇಕು. ಇದು ನಮ್ಮ ಆಸಕ್ತಿ ತಾನೆ. ನಮಗಿರ್ಲಿ, ಮಕ್ಕಳಿಗೆ, ಈಗ ಮಕ್ಕಳು ಚಪ್ಪಲಿ ಬಿಟ್ಟಿದ್ರೆ ತಮ್ಮ ಚಪ್ಪಲಿ ಹಾಕೊಳುತ್ತವ ನೋಡಿ, ದೊಡ್ಡ ಚಪ್ಪಲಿನೇ ಹಾಕೊಳ್ಳೋದು. ಯಾಕಂದ್ರೆ ಮಹಾದಲ್ಲೇ ಆಸಕ್ತಿ, ಎಲ್ಲರಿಗೂ ಮಹಾದಲ್ಲೇ ಆಸಕ್ತಿ. ಆದ್ರೆ ಆ ಮಹಾ ಆಸಕ್ತಿ ಮಹಾ ಆಸಕ್ತಿ ಆಗಬೇಕು. ಅದನ್ನ ತಾಯಿಯಲ್ಲಿ ತೋರಿಸ್ತಾ ಇದ್ದಾಳೆ, ಮಹಾ ಆಸಕ್ತಿ. ಮಹಾ ಅನ್ನೋದು ಯಾವುದು ಅಂದ್ರೆ ಆ ಬ್ರಹ್ಮ. ಆ ಬ್ರಹ್ಮದಲ್ಲಿ ಆಸಕ್ತಿಯನ್ನ ಹೊಂದಬೇಕು. ಅದರಿಂದ ಲಾಭ ಇಲ್ಲದೆ ಇದ್ರೆ ಏನು ನಡೆಯಲ್ವಲ್ಲ, ಏನ್ ಲಾಭ ಅಂತ ಪ್ರಶ್ನೆ ಮಾಡಿದ್ರೆ, ಮಹ್ಯತೆ, ಪೂಜ್ಯತೆ. ಯಾರು ಪೂಜಿಸ್ತಾರೆ? ಎಲ್ಲರೂ ಪೂಜಿಸ್ತಾರೆ. ಇವರು ಅವರು ಅಲ್ಲ. ದೇವರನ್ನ ಪೂಜಿಸದೇ ಇರೋರು ಯಾರು? ಎಲ್ಲ ಸುಖಭೋಗ ಸಾಮಗ್ರಿಗಳಿದ್ದಾಗ ಪೂಜಿಸಲ್ಲ. ಎಲ್ಲ ಇದ್ದಾಗ ಶಿಶುಮೋಹ, ಪಶುಮೋಹ, ಜನನಿ ಜನಕರ ಮೋಹ ಎಲ್ಲ ಇರುವಾಗ
ಅಸುರಾರಿ ನಿನ್ನ ಮರೆತೇನೋ, ಆವಾಗ ನಿನ್ನನ್ನು ನಾನು ಮರ್ತಿರ್ತೀನಿ. ಯಾವಾಗ ನನಗೊಂದು ಏಟು ಬಿತ್ತು, ಯಾವಾಗ ನನಗೆ ನೋವು ತಡೆಯಕ್ಕಾಗ್ಲಿಲ್ಲ, ಆಗ ನಾನು ನಿನ್ನನ್ನ ನೆನಪಿಸ್ಕೊಳ್ತೀನಿ. ಒಟ್ನಲ್ಲಿ ನೆನಪಿಸ್ಕೊಳ್ಳದೆ ಇರೋರು ಯಾರು ಇಲ್ವಾ? ಹಾಗೆ ಆ ಎಲ್ಲರಿಂದ ನೆನಪಿಸಿಕೊಳ್ಳಲ್ಪಟ್ಟು ಪೂಜಿಸಲ್ಪಡುವಂತ ಒಂದು ಯಾವುದು ಜಾಗ ಇದೆ, ಅದು ಮಹಾ. ಅಲ್ಲಿ ಆಸಕ್ತಿ ಅನ್ನೋದು ಇರಬೇಕು. ದೇವಿ ಆ ಮಹಾಶಕ್ತಿ, ಅಂಥ ಒಂದು ಆಸಕ್ತಿ ಸ್ವರೂಪಿಣಿಯಾಗಿ ಇದ್ದಾಳೆ ಮಹಾಶಕ್ತಿ. ಆದ್ರಿಂದಲೇ ನಾವು ಹೇಳುವಾಗ ಈ ಎಲ್ಲ ತೈತರಿಯ ಅಂದ್ರೆ ಎಲ್ಲಾನು ವೇದೋಕ್ತವಾದ ವಿಚಾರನೇ ಅನ್ನುವುದಕ್ಕೆ ನಾವು ಹೇಳ್ಕೊಳ್ಳುವಂಥದ್ದು ತೈತರಿಯ ಸಂಹಿತೆಯಲ್ಲಿ ಬರುತ್ತೆ. ಅದಿತಿ ಪಾಶಂ, ಈ ಪಾಶಗಳು ಏನೇನಿತ್ತು, ಬ್ರಹ್ಮ ವಿಷ್ಣು ಪಾಶಗಳು. ಹಾಗೆ ದೇವಲೋಕವನ್ನ ವಿದ್ಯಾಧರ, ಗಂಧರ್ವ, ಕಿನ್ನರ, ಕಿಂಪುರುಷ, ಹೀಗೆ ಲೋಕಗಳನ್ನ ದಾಟ್ತಾ ಹೋದ್ರೆ ಸತ್ಯಲೋಕ, ಧ್ರುವಲೋಕ ಎಲ್ಲಾ ಲೋಕವನ್ನ ಮೀರಿದ್ದು. ಧ್ರುವಲೋಕ ಮತ್ತೆ ಈ ಪರಮಾತ್ಮನ ಲೋಕಕ್ಕೆ ಒಂದು ಚೂರು ಇಷ್ಟೇ ಅಂತರ ಇರೋದು. ಅಂಥ ಒಂದು ಲೋಕದವರೆಗೆ ಸಾಗಿದಾಗಲೂ ಅಲ್ಲಿ ಕೂಡ ನಮ್ಮ ಗಮನ ಈ ಕಡೆಗೆ ಬರಬಾರ್ದು. ಅಂಥ ಒಂದು ಗತಿಯನ್ನ ಕೊಟ್ಕೊಳ್ಳುವಂಥದ್ದಿದೆಯಲ್ಲ, ಅದು ಮಹಾಶಕ್ತಿ. ಅಂಥ ಪಾಶಗಳನ್ನೆಲ್ಲ ಕತ್ತರಿಸಿ ಹಾಕುವ. ಅದರಿಂದ ಅದಿತಿ ಪಾಶಂ ಪ್ರಮುಮೋತ್, ಅವಳು ಪ್ರಮುಮೋಕ್ ತಸ್ಮೈ ನಮಃ. ಆ ಅದಿತಿ ಪಾಶವನ್ನ, ನಮ್ಮ ಈ ಯಾವ ಯಾವ ಪಾಶಗಳಿದೆ, ಲೋಕಗಳ ಆಕರ್ಷಣೆ ಇದೆ, ಆ ಎಲ್ಲವನ್ನ ಕತ್ತರಿಸಿ ಹಾಕ್ತಾಳೆ. ಆದ್ರಿಂದ ಅದಿತಿ ಪಾಶಂ ಪ್ರಮುಮೋಕ್ತೇತನ್ ನಮಃ. ಈ ಎಲ್ಲ ಪಾಶಗಳನ್ನ ಆಕೆ ಕತ್ತರಿಸಿ ಹಾಕ್ತಾಳೆ ಅನ್ನುವುದನ್ನ ನಾವು ಯಾವ ವೇದ ಮಾತೆ ಹೇಳೋ ಮಾತನ್ನು ನೋಡ್ತಿದ್ದೇವೆ, ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂಥ ಮಹಾಶಕ್ತಿ. ಈಗ ಕುಲಾಮೃತೈಕ ರಸಿಕಾ ಕುಲ ಸಂಕೇತ ಪಾಲಿನಿ, ಕುಲಾಂಗನಾ ಕುಲಾಂತಸ್ಥ ಕೌಲಿನಿ, ಕುಲಯೋಗಿನಿ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ, ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪೂರಾಂತರುದಿತ ವಿಷ್ಣುಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾರೂಢ ಸುಧಾ ಸಾರಾಭಿವರ್ಷಿಣಿ, ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ. ಇದಾಳಲ್ಲ ಅವಳು, ಈ ಮಹಾಶಕ್ತಿ ಯಾರಿದ್ದಾಳೆ, ಅವಳನ್ನ ಏನಂತ ಕರೀತಾರೆ, ಮಹಾಶಕ್ತಿ. ಇಷ್ಟು ಕಾಲ ಈ ನಾಮಗಳಿಂದ ಯಾರು ಸ್ತುತಿಸಲ್ಪಟ್ಟವಳೋ ಅವಳು ಕುಂಡಲಿನಿ. ಅವಳ ಹೆಸರನ್ನ ಈಗ ಹೇಳ್ತಾ ಇದ್ದಾರೆ. ಏನದು? ಮಹಾಶಕ್ತಿ ಕುಂಡಲಿನಿ. ಅವಳ ಹೆಸರೇನಪ್ಪ? ಈ ಕುಲಾಮೃತೈಕ ರಸಿಕಾ ಇಂದ ಇಷ್ಟು ಕಾಲ ಯಾರನ್ನ ನಾವು ಆಸ್ವಾದನೆ ಮಾಡ್ತಾ ಬಂದ್ವಿ, ಯಾವ ಅಮೃತವನ್ನ ಅನುಭವಿಸ್ತಾ ಬಂದ್ವಿ, ಅವಳ ಹೆಸರೇನು? ಕುಂಡಲಿನಿ. ಅವಳಿಗೆ ನಾಮಕರಣ ಕುಂಡಲಿನಿ ಎಂಬುದಾಗಿ. ಇಲ್ಲಿ ಮಹಾಶಕ್ತಿ ಅನ್ನುವಲ್ಲಿ ಮಹಾಶಕ್ತಿ ಅಂತ ಕೂಡ ಕೆಲವು ಪುಸ್ತಕಗಳಲ್ಲಿದೆ. ಶಕ್ತಿ ಅಂದಾಗ ಯಾವ ಒಂದು ನೆಲೆಯನ್ನ ಮುಟ್ಟಿದ ಮೇಲೆ ಅದನ್ನ ಮೀರಿದ ಇನ್ನೊಂದು ಶಕ್ತಿ ಅನ್ನೋದಿಲ್ಲವೋ ಅಂಥ ಶಕ್ತಿ ಅಂತ ಹೇಳ್ಕೊಳ್ಬಹುದು. ಆದರೆ ಎಲ್ಲರೂ ಕೂಡ ಮಹಾಶಕ್ತಿ ಅಂತಾನೆ ಹೇಳಿದ್ದಾರೆ. ಆದ್ದರಿಂದ ಆಸಕ್ತಿನೇ ಮುಖ್ಯವಾದ ವಿಚಾರ, ಮಹಾಶಕ್ತಿ ಅಲ್ಲ. ಆದರೆ ಅಕಸ್ಮಾತ್ ಮಹಾಶಕ್ತಿ ಅಂತ ನಾವು ಹೇಳ್ಕೊಂಡ್ರು ಅಲ್ಲಿ ಅಭಿಪ್ರಾಯ ಏನು? ಪರಾಶಕ್ತಿಯನ್ನ ಮೀರಿದ ಮತ್ತೊಂದು ಶಕ್ತಿ ಎಂಬುದು ಇಲ್ಲ, ಅದು ಮಹಾಶಕ್ತಿ. ಅದು ಎಲ್ಲವನ್ನ ಮೀರಿದಂಥ ಒಂದು ಶಕ್ತಿ ಎನ್ನುವುದಾಗಿ ಅರ್ಥ ಮಾಡಿಕೊಳ್ಬಹುದು. ಈಗ ಆ ತಾಯಿ ಎಲ್ಲಿ ಕುಲಾಮೃತೈಕ ರಸಿಕಾ ಇಂದ ಇಷ್ಟು ನಾಮಗಳಲ್ಲಿ ಸ್ತುತಿಸಲ್ಪಟ್ಟ ಆ ತಾಯಿಯ ಹೆಸರೇನಪ್ಪ ಅಂತ ಇಲ್ಲಿವರೆಗೆ ನಾವು ಹೇಳಿದ್ದೆಲ್ಲ ಅವಳ ಶಕ್ತಿಯನ್ನ, ಅವಳ ಸ್ವರೂಪ ಹೇಳಲಿಲ್ಲ. ಅಂದ್ರೆ ಅವಳ ಸ್ವರೂಪವನ್ನ ಹೇಳಿದ್ವಿ, ಅವಳ ನಡೆಯನ್ನ ಹೇಳಿದ್ವಿ, ಅದರಿಂದ ಬರುವ ಫಲವನ್ನ ಹೇಳಿದ್ವಿ. ಈಗ ಹೇಳ್ತಿರೋದು ಅವಳ ಹೆಸರು. ಅವಳಿಗೆ ಕುಂಡಲಿನಿ ಅಂತ ಹೆಸರು. ಯಾಕೆ ಕುಂಡಲಿನಿ ಅಂತ ಹೆಸರು ಅಂದ್ರೆ ಕುಂಡಲ ಸುತ್ತಕೊಂಡಿದ್ದಾಳೆ, ಆದ್ರಿಂದ ಅವಳಿಗೆ ಕುಂಡಲಿನಿ. ಯಾರನ್ನು ಸುತ್ತಕೊಂಡಿದ್ದಾಳೆ, ಏನನ್ನು ಸುತ್ತಕೊಂಡಿದ್ದಾಳೆ, ಎಲ್ಲಿ ಸುತ್ತಕೊಂಡಿದ್ದಾಳೆ ಅಂದ್ರೆ ಇಲ್ಲಿಯವರೆಗೆ ನಾವು ಹೇಳಿಕೊಂಡಿರೋ ಅಂಥದ್ದು ಏನಾಗಿದೆ?
ಇದು ಏನು ಶರೀರದಲ್ಲಿ ಮೂಲಾಧಾರದಲ್ಲಿ ಸುತ್ತಕೊಂಡು ಮಲ್ಕೊಂಡಿದೆ ಅಂತ. ಆದರೆ ಇಲ್ಲಿ ಶಾಸ್ತ್ರ ಹೇಳುವಂಥದ್ದು ಏನಪ್ಪಾ ಅಂದ್ರೆ ಕುಂಡಲಿನಿ ಅಂದ್ರೆ ನಾವು ಯಾವುದನ್ನ ಈ ಒಂದು ಸ್ತೋತ್ರದಲ್ಲಿ ಹೇಳ್ತೀವಿ, ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂಚಾಖಿಲೇಶು ಯಾ. ಎಲ್ಲ ಭೂತಗಳಿದೆ. 1 ಇಂದ್ರಿಯ ಇರುವ ಜೀವಕೋಟಿ ಇದೆ, 2 ಇಂದ್ರಿಯಗಳಿರುವ ಜೀವಕೋಟಿ ಇದೆ, 3 ಇಂದ್ರಿಯಗಳಿರುವ ಜೀವಕೋಟಿ ಇದೆ, ಪಂಚ ಇಂದ್ರಿಯಗಳೂ ಇರುವಂತಹ ಜೀವಕೋಟಿಗಳಿದೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಯಾವ ಜೀವಗಳಿದೆಯೋ ಆ ಭೂತೇಶು ಸತತಂ ತಸ್ಯೈ ವ್ಯಾಪ್ತಿ ದೇವ್ಯೈ, ಆ ಎಲ್ಲಾ ಜೀವಗಳಲ್ಲಿ ವ್ಯಾಪಿಸಿಕೊಂಡಿದ್ದಾಳೆ. ಹಾಗೆ ವ್ಯಾಪಿಸಿಕೊಂಡಿರೋಳೆ ಅವಳೆ ಕುಂಡಲಿ ಅಂದ್ರೆ ಸುತ್ತುಗಟ್ಕೊಂಡಿದ್ದಾಳೆ. ಈಗ ನಮ್ಮ ಶರೀರದಲ್ಲಿ ಕಣ್ಣು ನೋಡೋದಕ್ಕಿಲ್ಲಿದೆ, ಆದ್ರೆ ಆ ಕಣ್ಣಿನ ಶಕ್ತಿ ನಮಗೆ ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿದಂತೆ ಕಾಣುತ್ತೆ ತಾನೆ ಅಲ್ವಾ? ಅಂದ್ರೆ ಅನುಭವಕ್ಕೆ ಬರುತ್ತೆ. ಕಾಲಿಗೇನೋ ಆದ್ರೆ ಅನುಭವ ಹೇಳುತ್ತೆ. ಆ ರೀತಿ ಜ್ಞಾನೇಂದ್ರಿಯಗಳು ಪೂರ್ಣ ವ್ಯಾಪಿಸಿಕೊಂಡಿದೆಯಲ್ಲ, ಅದರಲ್ಲಿ ವಿಶೇಷವಾಗಿ ಮನಸ್ಸು. ಆದ್ರಿಂದ ಭೂತೇಶು ಸತತಂ ತಸ್ಯೈ ವ್ಯಾಪ್ತಿ ದೇವ್ಯೈ, ಎಲ್ಲವನ್ನ ವ್ಯಾಪಿಸಿಕೊಂಡು. ಹೇಗೆ ಅಂದ್ರೆ ಈಗ ಶರೀರದಲ್ಲಿ ಎಲ್ಲಿ ಮನಸ್ಸಿದೆ ಎಲ್ಲಿ ಮನಸ್ಸಿಲ್ಲ? ಎಲ್ಲ ಕಡೆಯಲ್ಲಿ ಮನಸ್ಸಿದೆ. ಮನಸ್ಸಿಲ್ಲ ಅಂದ್ರೆ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಗೊತ್ತಾಗಲ್ಲ, ಮನಸ್ಸಿಲ್ಲ ಅಂದ್ರೆ ಕೂಗಿದ್ರೆ ಕಿವಿಗೆ ಗೊತ್ತಾಗೋದಿಲ್ಲ, ಮನಸ್ಸಿಲ್ಲ ಅಂದ್ರೆ ನಾಲಿಗೆಗೆ ರುಚಿ ಗೊತ್ತಾಗಲ್ಲ. ಅನುಭವ ಇದೆ ನಮಗೆ. ಅರ್ಜೆಂಟ್ ಆಗಿ ಓಡ್ತಾ ಇರುವಾಗ ಅಮ್ಮ ಬಿಸಿ ಬಿಸಿ ಊಟ ಬಡಿಸಿದ್ರೆ ಉಪ್ಪು ಹೆಚ್ಚೇನೆ, ಸರಿಗಿದೆಯೇನೆ, ರುಚಿದೇನೆ ಏನ್ ಕೇಳ್ತಾ ಇದ್ರು ಓಡ್ತೇವೆ. ಆಮೇಲೆ ಊಟ ಮಾಡುವಾಗ ಅಮ್ಮಂಗೆ ಗೊತ್ತಾಯ್ತು, ಸಾಯಂಕಾಲ ಆಫೀಸಿಂದನೋ ಕಾಲೇಜಿಂದನೋ ಬಂದ್ಮೇಲೆ ಏನೇ ಅಷ್ಟೊಂದು ಉಪ್ಪಾಗಿತ್ತು, ನೀ ಹೇಳಲೇ ಇಲ್ವಲ್ಲೇ ಅಮ್ಮ, ಆ ಥರದಲ್ಲಿ ನಂಗೆ ಏನೂ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ಮನಸ್ಸು ನಾವ್ ಹೇಳಿದ್ವಲ್ಲ, ಮಹಾಶಕ್ತಿ ಬಸ್ ಒಳಗೆ ಆಫೀಸ್ ಒಳಗೆ ಇದ್ಬಿಟ್ಟಿತ್ತು, ಆದ್ರಿಂದ ತಟ್ಟೆ ಒಳಗಿಲ್ಲ, ಆದ್ರಿಂದ ಗೊತ್ತಾಗ್ಲಿಲ್ಲ. ಹಾಗೆ ಎಲ್ಲವನ್ನ ವ್ಯಾಪಿಸಿಕೊಂಡು ಎಲ್ಲಿದೆ ಅಂದ್ರೆ ಶರೀರಾದ್ಯಂತದಲ್ಲಿ ಇದೆ, ಎಲ್ಲವನ್ನ ತುಂಬಿಕೊಂಡಿದೆ. ಆದ್ದರಿಂದ ಆ ದೇವಿ, ಆದ್ರಿಂದ ನಾವು 2 ನಾಮದಲ್ಲಿ ನೋಡಿದ್ವಿ, ಚಿತಿರೂಪೇಣ ಯಾ ಕೃತ್ಸ್ನಂ ಏತದ್ವ್ಯಾಪ್ಯ ಸ್ಥಿತಾ ಜಗತ್. ಜಗತ್ತಿನಲ್ಲಿ ಎಲ್ಲಿಲ್ಲ ಅವಳು? ಚಿತಿರೂಪೇಣ, ಚೈತನ್ಯ ರೂಪದಿಂದ. ಚೈತನ್ಯ ಎಲ್ಲಿದೆ ಎಲ್ಲಿಲ್ಲ? ಗಿಡ ಮರಗಳಲ್ಲಿದೆ, ಕಲ್ಲು ಮಣ್ಣುಗಳಲ್ಲಿದೆ, ಒಣ ಕಸದಲ್ಲಿದೆ. ಯಾವುದೂ ತಿರಸ್ಕಾರ ಅಲ್ಲ. ಅದನ್ನ ನಾವು ದಿನ ದಿನ ನಮ್ಮ ಈ ಜಾಗದಲ್ಲಿ ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಆದ್ರಿಂದ ಎಲ್ಲಿಲ್ಲ ಅವಳು ಅಂದ್ರೆ ಎಲ್ಲ ಕಡೆಯಲ್ಲಿ ಚಿತಿರೂಪೇಣ. ಆ ಇವಳು ಏನಿದ್ದಾಳೆ ಹಾಗೆ ವ್ಯಾಪಿಸಿಕೊಂಡಿದ್ದಾಳಲ್ಲ, ಅವಳನ್ನ ಆ ವ್ಯಾಪಿಸಿಕೊಂಡಿರುವ ಸ್ವರೂಪ ಅದು ಕುಂಡಲ. ಆದ್ದರಿಂದ ಅವಳನ್ನ ಕುಂಡಲಿನಿ ಅಂತ ಕರೀತಾರೆ. ಲೋಕದಲ್ಲಿ ನಾವು ಹೇಳ್ಕೊಂಡಿರೋದೇನೋ ಅವಳು ಸುತ್ತು ಕಟ್ಕೊಂಡು ಮಲ್ಕೊಂಡಿರ್ತಾಳೆ, 3 ಸುತ್ತಿಂದ ಅಲ್ಲಿರ್ತಾಳೆ, ಇದೆಲ್ಲ ಇದೆ. ಆದರೆ ಹೇಗೆ ಸುತ್ತುಗಟ್ಟಿದೆ ಅಂದ್ರೆ ಈ ಚೈತನ್ಯ ರೂಪದಲ್ಲಿ ಸುತ್ತುಗಟ್ಟಿದೆ, ಬಲದ ರೂಪದಲ್ಲಿ ಸುತ್ತುಗಟ್ಟಿದೆ, ಜ್ಞಾನದ ರೂಪದಲ್ಲಿ ಸುತ್ತುಗಟ್ಟಿದೆ. ಆದ್ರಿಂದ ಅವಳನ್ನೇನಂತ ಕರೀತಾರೆ? ಕುಂಡಲಿನಿ ಎಂಬುದಾಗಿ. ಈ ತತ್ವದ ವಿಚಾರವನ್ನ ನಾವು ಮತ್ತೆ ನಾಳೆ ನೋಡಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। सर्वे भवन्तु सुखिनः, सर्वे सन्तु निरामयाः।